हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् इलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन्मम। हरिः ओं। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥಮಾಲಿಕಾ ಗದ್ಯ ರೂಪವಾಗಿದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ. ಪುರಾಣ ಪುರುಷೋತ್ತಮ ಎಂದುದರಿಂದ ಸಕಲ ಪುರಾಣದ ಪ್ರತಿ ವಾಕ್ಯದಿಂದಲೂ ಜಯನಾಗಿರತಕ್ಕಂಥವನು ಪುರುಷೋತ್ತಮ ಎಂದರ್ಥ. ಪ್ರಸ್ತುತ ಬ್ರಹ್ಮಪುರಾಣವನ್ನು ಅವಲೋಕಿಸುತ್ತಿದ್ದೆವು. ಅದರಿಂದ ಮುಂದಿನ ವಾಕ್ಯ ಅಸದ್ ಅವ್ಯಕ್ತನಾಮ ಸ್ಯಾತ್ ವ್ಯಕ್ತಂ ಸದಿತಿ ಚ ಉಚ್ಯತೆ. ಅಸದ್ ಅವ್ಯಕ್ತನಾಮ ಸ್ಯಾತ್ ವ್ಯಕ್ತಂ ಸದಿತಿ ಚೋಚ್ಯತೆ ಎಂಬುದು ಶ್ರೀ ವೇದವ್ಯಾಸರು ತಿಳಿಸಿದ್ದಾರೆ. ಯಾವುದು ಅಸತ್ ಮತ್ತು ಸತ್, ವ್ಯಕ್ತ ಅವ್ಯಕ್ತ. ನಾವು ವ್ಯಕ್ತವಾಗಿದ್ದನ್ನು ಕೆಲವು ನೋಡುತ್ತೇವೆ, ಅವ್ಯಕ್ತವಾದದ್ದನ್ನು ಕೆಲವು ತಿಳಿಯುತ್ತೇವೆ. ವ್ಯಕ್ತವಾದದ್ದು ಸದ್ದೆಂದು, ಅವ್ಯಕ್ತವಾದದ್ದು ಅಸದ್ದೆಂದು ವೇದದಲ್ಲಿ ತಿಳಿಸಲ್ಪಟ್ಟಿದೆ ಎಂಬ ಕುರುಹು ಮಾಹಿತಿಯನ್ನು ಕೊಟ್ಟಿದ್ದಾರೆ ಶ್ರೀ ವೇದವ್ಯಾಸದೇವರು. ಇದನ್ನು ನಮ್ಮ ಶ್ರೀಮದಾನಂದ ತೀರ್ಥರು ಭಾಗವತದ 3ನೇ ಅಧ್ಯಾಯದ 27ನೆಯ ಅಧ್ಯಾಯ, 3ನೇ ಸ್ಕಂದ 27ನೇ ಅಧ್ಯಾಯ 48ನೇ ಶ್ಲೋಕಕ್ಕೆ ಸೇರಿಸಿಕೊಂಡು ಉದಾಹರಿಸಿದ್ದಾರೆ. 48ನೇ ಶ್ಲೋಕ. ಭಾವನಂ ಬ್ರಹ್ಮಣಸ್ಥಾನಂ ಧಾರಣಂ ಸದ್ವಿಶೇಷಣಂ ಸರ್ವಸತ್ವಗುಣೋದ್ಭೇದ ಪೃಥ್ವೀ ವೃತ್ತಿಲಕ್ಷಣಂ ಎಂಬುದಾಗಿದೆ. ಪೃಥ್ವಿಯ ಲಕ್ಷಣವನ್ನು ಹೇಳುವಾಗ ಪೃಥ್ವಿ ಎಂಬತಕ್ಕಂಥದ್ದು ಪಂಚಭೂತದಲ್ಲಿ ಕಡೆಯದೆ 24ನೇ ತತ್ವ 24ನೇದು ಬರ್ತಾ ಇದೆ. ಅದರ ಲಕ್ಷಣ ಹೇಳುವಾಗ ಬ್ರಹ್ಮಪುರಾಣದ ವಾಕ್ಯವನ್ನು ಅಸದ್ ಅವ್ಯಕ್ತನಾಮ ಸ್ಯಾತ್ ವ್ಯಕ್ತಂ ಸದಿತಿ ಚೋಚ್ಯತೆ ಬ್ರಾಹ್ಮಿ ಎಂದು ಉದಾಹರಿಸಿಬಿಟ್ಟಿದ್ದಾರೆ. ಈ ಕಾರಣದಿಂದ ನಾವು ಹಿಂದೆ ತಿಳಿದಂತೆ ಮಹತ್ವತ್ತ ಅಹಂಕಾರ ತತ್ವದಿಂದ ಪ್ರಕೃತಿಯಿಂದ ಉಂಟಾದದ್ದನ್ನು ನಾವು ಸಂಕ್ಷೇಪವಾಗಿ ಸಂಖ್ಯಾಶಾಸ್ತ್ರವನ್ನು ಮತ್ತು 24 ತತ್ವಗಳು ಏನು ಉತ್ಪತ್ತಿಯಾಯಿತೋ ಅದನ್ನು ನಾವು ತಿಳಿಯಬೇಕು. ಅದನ್ನು ತಿಳಿದಾಗ ಇದರ ವಿಶೇಷ ಆಕಾರವಾಗಿ ನಮಗೆ ತಿಳಿಯುತ್ತದೆ. ಪ್ರಕೃತಿ ಗುಣಸಾಮ್ಯಸ್ಯ ನಿರ್ವಿಶೇಷಸ್ಯ ಮಾನವಿ ಚೇಷ್ಟಾಯತಸ್ವ ಭಗವಾನ್ ಕಾಲಯಿತು ಪರಕ್ಷಿತಃ. ಬ್ರಹ್ಮ ಪ್ರಳಯ ರೂಪವಾದ ಅವಸ್ಥೆಯಿಂದ ಕೂಡಿದಾಗ ಗುಣಸಾಮ್ಯ ಅಂತ ಹೆಸರು. ಪ್ರಧಾನ ತತ್ವಾಭಿಮಾನದ ಲಕ್ಷ್ಮೀದೇವಿಗೆ ಮತ್ತೆ ಶ್ರೀ ಭೂದುರ್ಗಾ ಈ ರೂಪಗಳಿಂದ ಸೃಷ್ಟಿಯಲ್ಲಿ ಇಚ್ಛೆಯನ್ನು ಹೊಂದುವನೆಂಬ ಚೇಷ್ಟೆ ಯಾವ ಶ್ರೀಯಿಂದ ಆಗುವುದೋ ಆ ಪರಮಾತ್ಮ ಕಾಲನೆಂದು ತಿಳಿಯಪಡಬೇಕು. ಉಪಲಕ್ಷಿತಃ ಪ್ರಕೃತಿ ಚೇಷ್ಟಾಪ್ರದನೆಂಬ ಈ ಲಕ್ಷಣ ಶ್ರೀಹರಿಯಲ್ಲಿರುವುದರಿಂದ ಹಾಗೂ ಅವ್ಯಾಪ್ತಿಯಾಗಲಿ ಅಸಂಭವವಾಗಲಿ ಬೇರೊಬ್ಬರಲ್ಲಿ ಇಲ್ಲದಿರುವುದರಿಂದ ಯಾವ ರೀತಿಯ ದೋಷವು ಈ ಲಕ್ಷಣಕ್ಕೆ ಇಲ್ಲವೆಂದ ಅಭಿಪ್ರಾಯ. ಆದರೆ ಭಗವಂತನೇ ಕಾಲ. ಅಂತಹ ಪುರುಷರೂಪೇಣ ಕಾಲರೂಪೇಣ ಯೋ ಬಹಿಃ ಸಮನ್ವಯೇ ತೇಷಂ ಸತ್ವಾನಂ ಭಗವಾನ್ ಆತ್ಮಮಾಯ. ಅಂದರೆ ಕಾಲರೂಪಕ್ಕೂ ಪುರುಷರೂಪಕ್ಕೂ ಭೇದವಿಲ್ಲ ಎಂದು ತಿಳಿಸ್ತಾರೆ. ಯಾವ ಶ್ರೀ ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದ ಎಲ್ಲ ಪ್ರಾಣಿಗಳ ಸತ್ವಾನಂ ಒಳಗೆ ಹೃದಯದಲ್ಲಿ ಅಂತರ್ಯಾಮಿ ರೂಪದಿಂದ ಪುರುಷ ರೂಪದಿಂದ ಹೊರಗೆ ವ್ಯಾಪಕ ರೂಪದಿಂದಲೂ ಕಾಲರೂಪೇಣ ವ್ಯಾಪಿಸಿದನು.
ಸಮನ್ವಯತಿ ಅವನೇ ಇವನು. ದೈವಾತ್ ಕ್ಷಿಪಿತಧರ್ಮಿಣ್ಯಾಂ ಸ್ವಸ್ಥಂ ಯೋನು ಪರಪುಮಾನ್ ಅಧಸ್ಥಂ ವೀರ್ಯಂ ಸಾಸೂತ್ ಮಹತ್ತತ್ವಂ ಹಿರಣ್ಮಯಂ. ಪ್ರಕೃತಿಯಲ್ಲಿ ಶೋಭೆಯನ್ನು ಉಂಟು ಮಾಡಿದ ನಾರಾಯಣ ರೂಪದಿಂದ ದೈವಾತ್ ವಿಶೇಷ ಧರ್ಮವನ್ನು ಹೊಂದಿದ ಲಕ್ಷ್ಮೀದೇವಿಯಿಂದ ವ್ಯಕ್ತಳಾದ ತನ್ನ ಹೆಂಡತಿಯಾದ ಶ್ರೀನಾಮಕಗಳಲ್ಲಿ ಸ್ವಸ್ಯಾಂ ಯೋನು ವ್ಯಕ್ತವಾದ ಪುರುಷೋತ್ತಮನಾದ ಶ್ರೀಹರಿ ರೇತೋರೂಪವಾದ ತನ್ನ ವೀರ್ಯವನ್ನು ಬಿಟ್ಟನು. ಆದತ್ತ ಹಾಗೆ ಪುರುಷನಾಮಕನಾದ ಶ್ರೀದೇವಿ ಬಂಗಾರಮಯವಾದ ಮಹತ್ತತ್ವವನ್ನು ಪ್ರಸವಿಸಿದಳು ಎಂದು ಹೆಸರು. ಮಹತ್ತತ್ವದ ಚಿಂತನೆಯನ್ನು ಮಾಡಿಸ್ತಾರೆ. ಪ್ರಕೃತೆ ಕ್ಷೋಭಕಂ ದೇವಂ ದೈವಂ ನಾರಾಯಣಾತ್ಮಕಂ ಪ್ರಕೃತೋ ಮಹತಃ ಸೃಷ್ಟಂ ಪರಮಃ ಪುರುಷೋ ಮತಃ ತದೇವ ವಾಸುದೇವಾಖ್ಯಂ ಮಹತ್ತತ್ವನಿಯಾಮಕಂ ಸಂಕರ್ಷಣಾಖ್ಯ ಹರಿಃ ಸೂಕ್ಷ್ಮಾಹಂಕಾರನಿಯಾಮಕಃ ಸ್ಥೂಲಾಹಂಕಾರನಿಮಿಃ ವಿಷ್ಣುಪ್ರಾದ್ಯುಮ್ನನಾಮಕಃ ಅನಿರುದ್ಧೋ ಮನತತ್ವ ನಿಯಂತಾ ಭಗವನ್ ಹರಿಃ ಮಹತ್ತತ್ವಾಜೀವಸ್ಸು ಬ್ರಹ್ಮೇಶ ಅಂಗಜಸ್ತಥಾ ಸೂಕ್ಷ್ಮಸ್ಥೂಲವಿಭೇದೇನ ಕಾಮಜಶ್ಚ ನಿರುದ್ಧಕಃ ಇತಿ ಕಾಪಿಲೆಯೇ. ಅಂದರೆ ವಿಷ್ಣು ರೂಪಗಳು, ವಾಸುದೇವಾಂಬ ಪರಮಪುರುಷ ಭಗವದ್ರೂಪಗಳು, ಪ್ರಕೃತಿಯಲ್ಲಿ ಮಹತ್ತತ್ವವನ್ನು ಅದರ ಅಭಿಮಾನಿ ದೇವತೆಯನ್ನು ಸೃಷ್ಟಿಸುವ ಮತ್ತು ನಿಯಂತ್ರಿಸುವ ರೂಪವು. ಸೂಕ್ಷ್ಮ ಅಹಂಕಾರಕ್ಕೆ ಸಂಕರ್ಷ ರೂಪ ನಿಯಾಮಕ, ಸ್ಥೂಲ ರೂಪಕ್ಕೆ ಪ್ರದ್ಯುಮ್ನ ರೂಪ ನಿಯಾಮಕ, ಮನತತ್ವಕ್ಕೆ ಅನಿರುದ್ಧ ನಾಮಕ ನಿಯಾಮಕ. ಜೀವರು ಮಹತ್ತತ್ವಾದ ಅಭಿಮಾನಿ ದೇವರು ಬ್ರಹ್ಮ, ಶೇಷ, ಕಾಮಕೃತ, ಅನಿರುದ್ಧ ಎಂಬುದು ಕಾಪಿಲೆ ಗ್ರಂಥದಲ್ಲಿ ತಿಳಿಸಲ್ಪಟ್ಟಿದೆ. ಅಹಂಕಾರ ತತ್ವದಲ್ಲಿ ಸೂಕ್ಷ್ಮ ಸ್ಥೂಲ ಎಂಬ ಭೇದ ಇರುವುದರಿಂದ ಸೂಕ್ಷ್ಮ ಅಹಂಕಾರಕ್ಕೆ ಶೇಷದೇವರು, ಸ್ಥೂಲ ಅಹಂಕಾರಕ್ಕೆ ಕಾಮನು ಅಭಿಮಾನಿ ಎಂದು ಹೇಳಿದೆ. ವಿಶ್ವಂ ಆತ್ಮಗತಂ ವ್ಯಂಜನ್ ಕೂಟಸ್ಥೋ ಜಗದಂಕುರಃ ಸ್ವತೇಜಸ ಅಪಿಬತ್ ತೀವ್ರಮಾತ್ಮಂ ಪ್ರಸ್ವಾಪನಂ ತಮಃ. ಪ್ರಕೃತಿ ಗೂಢವಾದ ಜಗತ್ತನ್ನು ಪರಮಾತ್ಮನೇ ಹಾಗೆ ವ್ಯಕ್ತಗೊಳಿಸಿದನು. ಅಂದರೆ ಬ್ರಹ್ಮ ಮೊದಲಾದ ಸರ್ವಜೀವ ಸಮುದಾಯ ಆಧಾರದಿಂದ ಕೂಟಸ್ಥಃ ಅದರಿಂದಲೇ ತನ್ನ ಉದರದಲ್ಲಿ ಆತ್ಮಗತಂ ಇದ್ದ ಜಗತ್ತನ್ನು ವ್ಯಕ್ತಗೊಳಿಸಕೆಂಬ ವ್ಯಂಜನ ಇಚ್ಛೆಯುಳ್ಳ ತನ್ನ ತೊಡೆಯಲ್ಲಿ ಆಶಯದಲ್ಲಿ ಜಗತ್ತನ್ನು ಆನಂದಪಡಿಸುವ ಜಗದಂಕುರಃ ಪರಮಪುರುಷ ತನ್ನ ಯೋಗ ನಿದ್ರೆ ಕಾರಣವಾದ ಆತ್ಮಪ್ರಸ್ವಾಪನಂ ನಿಬಿಡವಾದ ಅಂಧಕಾರವನ್ನು ತನ್ನ ಸ್ವರೂಪ ಪ್ರಭೆಯಿಂದ ನಾಶಪಡಿಸಿದನು. ಅಪಿಬತ್ತು ಹೋಗಲಾಡಿಸಿದನೆಂದರ್ಥ. ಅಂಕೆ ರಮಯತೆ ಯಸ್ಮಾತ್ ಕೇಶವೋ ಜಗದಂಕುರಃ ಮಹಾಂತಂ ಯೋ ಅಸೃಜಜ್ಜೀವ ಮೋಹಕಂ ಚ ತಮೋಗ್ರಹತ್. ಜಗತ್ತನ್ನು ಲಾಲಿಸುವುದರಿಂದ ಮಡಲಿಟ್ಟುಕೊಂಡು ಇದ್ದಾನೆಂದರ್ಥ. ಹಾಗೂ ಜಗತ್ತಿನ ಅಂಕುರದಂತಿರುವ ಮಹತ್ತತ್ವವನ್ನು ಸೃಷ್ಟಿಸುವುದರಿಂದ ಕೇಶವನು ಜಗತ್ತಿಗೆ, ಜೀವರಿಗೆ ಜಗತ್ತನ್ನು ಕಾಣದಂತೆ ಮಾಡುವ ತಮಸ್ಸನ್ನು ದೂರ ಸರಿಸಿದನು ಎಂದು ಹೇಳಿದೆ. ಯತ್ ತತ್ ಸತ್ವಗುಣಂ ಸ್ವಚ್ಛಂ ಶಾಂತಂ ಭಗವತಃ ಪದಂ ಯದಾಹು ವಾಸುದೇವಾಕ್ಯಂ ಚಿತ್ತಂ ತನ್ಮಹದಾತ್ಮಕಂ. ಮನಸ್ಸಿನ ಪ್ರತೀಕ ಹೇಳುತ್ತಾರೆ. ಮಹತ್ತತ್ವದಿಂದ ಅಭಿಮನ್ಯವಾದ ಚಿತ್ತದ ಸೃಷ್ಟಿ. ಯಾವ ಮಹತ್ತತ್ವ ತದ್ಗತ ಭಗವದ್ರೂಪ ಪೂರ್ಣಾನಂದ ಅದು ಗುಣವುಳ್ಳದ್ದೋ, ಶುದ್ಧವಾಗಿ ಬೆಳ್ಳಗಿರುವುದೋ, ಕಲುಷಿತ ಅಲ್ಲವೋ, ಶಾಂತಂ ಸ್ಥಿಮಿತವಾದುದೋ, ಶ್ರೀಹರಿಯ ಸ್ವರೂಪವೇ ಭಗವತಃ ಯಾವುದನ್ನು ಜ್ಞಾನಿಗಳು ವಾಸುದೇವ ಅಂತ ಕರೆಯುತ್ತಾರೋ ಆ ವಾಸುದೇವ ರೂಪ ಮಹತ್ವದಿಂದ ಅಭಿಮನ್ಯವಾದ ಎಲ್ಲ ಪ್ರಾಣಿಗಳ ಚಿತ್ತವು ಹುಟ್ಟುವುದು. ಯತ್ ವಾಸುದೇವಾಕ್ಯಂ ಭಗವದ್ರೂಪಂ ತಥೋ ಮಹದಾತ್ಮಕಂ ಚಿತ್ತಂ ಇತ್ಯಾಯತೆ. ಸತ್ಯಶಬ್ದೇನ ಚೋಚ್ಯಂತೆ ಪೂರ್ಣಾನಂದಾದಯೋ ಗುಣಃ ಮಹತ್ತತ್ವಾಗತೋ ಯೋಸು ವಾಸುದೇವಾಭಿದೋ ಹರಿಃ ಸಸಚ್ಯ ಜನಕ ಪ್ರೋಕ್ತ ಪ್ರಾಣೀನಂ ಪೃಥಕ್ ಪೃಥಕ್. ಮಹತ್ತತ್ವಕವಾದ ಭಗವಂತನ ವಾಸುದೇವ ರೂಪದಿಂದ ಭಗವತಃ ಪರಂ ಪದಂ ಅಂದರೆ ಚಿತ್ತ ಎಂಬ ಅಂತಃಕರಣ ಪ್ರಭೇದ ಹುಟ್ಟುತ್ತದೆ ಎಂದರ್ಥ. ಸತ್ವ ಅಂದರೆ ಸತ್ವಗುಣ ಪದ ಸಮುದಾಯದಿಂದ ಎಂದರೆ ಮುಖ್ಯ ಪ್ರಕೃತಿಯಿಂದ ಪೂರ್ಣಾನಂದಾದಿ ಗುಣಗಳು ಪ್ರಕೃತಿಯ ಗುಣಸತ್ವನ್ನೆಲ್ಲ ಎಂದು ಹೇಳಿದೆ. ಮಹತ್ತತ್ವದಲ್ಲಿ ನಿಯಾಮಕವಾಗಿರುವ ವಾಸುದೇವ ನಾಮಕ ಹರಿ ಎಲ್ಲ ಪ್ರಾಣಿಗಳಲ್ಲಿ ಬೇರೆ ಬೇರೆಯಾಗಿ ಚಿತ್ತವನ್ನು ಸೃಷ್ಟಿಸಿದನು ಎಂದರ್ಥ. ಈ ರೀತಿಯಲ್ಲಿ ಭಗವಂತ ಚಿತ್ತವನ್ನು ಸೃಷ್ಟಿಸಿದ ಸ್ವಚ್ಛತ್ವಂ ಅವಿಕಾರತ್ವಂ ಶಾಂತತ್ವಂ ಇತಿ ಚೇತಸಃ ವೃತ್ತಿಭಿಃ ಲಕ್ಷಣಂ ಪ್ರೋಕ್ತಂ ಯಥಾ ಅಪಾಂ ಪ್ರಕೃತಿಂ ಪರಃ. ಚಿತ್ತ ಲಕ್ಷಣ ಏನು ಅಂದರೆ ಎಲ್ಲರ ಚಿತ್ತ ಹೇಗಿರುತ್ತೆ ಅಂದರೆ ನಿರ್ಮಲವಾಗಿರುತ್ತೆ, ಸ್ವಲ್ಪ ವಿಕಾರವನ್ನು ಹೊಂದುವುದು. ಅವಿಕಾರತ್ವಂ ಪ್ರಸನ್ನವಾಗಿರುತ್ತದೆ,
ಹೇಗೆ ನೀರಿಗೆ ವಿಶಿಷ್ಟವಾದ ಪರ ಯಾವ ನಿಮಿತ್ತವೂ ಇಲ್ಲದೆ ಬೆಳ್ಳಗಿರುವುದು ಅದು ಸ್ವಭಾವ ಪ್ರಕೃತಿ. ಹಾಗೆ ಸ್ವಭಾವಗಳಿಂದ ವೃತ್ತಿವಿಹಿ ಚಿತ್ತದ ಅಸಾಧಾರಣ ಧರ್ಮ ಲಕ್ಷಣ ಅಂತ ಹೇಳಲ್ಪಟ್ಟಿದೆ. ಚಿತ್ತಸ್ಯ ಸ್ವಚ್ಛತಾದಾಯ ಪೃಥಗ್ಗಣ ಉಚ್ಛಂತೆ ಸ್ವಚ್ಛಂದಮಿತ್ಯಾದಿ. ಸೀಮಿತಃ ಉದಕಚಿತ್ತ ದೇಹೇ ಅವಿಕಾರೋ ಅಲ್ಪ ವಿಕ್ರಯತೆ ತತ್ವವಿವೇಕದಲ್ಲಿ ಹೇಳಿದ್ದಾರೆ. ವೃತ್ತಿ ಸ್ವಭಾವ ವೃತ್ತಂ ಚ ಸ್ಥಿತಿರಿತ್ಯಾಭಿಧೀಯತೆ ಇದು ಶಬ್ದ ನಿರ್ಣಯ. ನೀರಿನಂತೆ ಚಿತ್ತ ಎಂದು ತಿಳಿಯಬೇಕು. ವೃತ್ತಿಭಿ ಲಕ್ಷಣಂ ಪ್ರೋಕ್ತಂ ಇದು ಸ್ವಾಭಾವಿಕಂ ಲಕ್ಷಣಂ ಇತ್ಯರ್ಥಃ. ಚಿತ್ತಕ್ಕೆ ನಿರ್ವಿಕಾರತ್ವ ಹೇಗೆ ಲಕ್ಷಣವಾಗುವುದು ಎಂದರೆ ನಿಶ್ಚಲವಾದ ನೀರು ಮನಸ್ಸು ಮುಂತಾದವುಗಳು ಹೇಳುವ ನಿರ್ವಿಕಾರತ್ವ ಎಂದರೆ ವಿಕಾರ ಅಲ್ಪ ಎಂದು ತತ್ವವಿಕಾರದಲ್ಲಿ ತಿಳಿಸುತ್ತದೆ. ವೃತ್ತಿಭಿ ಅಂದರೆ ಸ್ವಭಾವಗಳಿಂದ ಸ್ವಾಭಾವಿಕವಾಗಿ ವೃತ್ತಿ ಸ್ವಭಾವ ಅಂದರೆ ವೃತ್ತಿ ಸ್ಥಿತಿ ಸಮಾನಾರ್ಥ ಶಬ್ದಗಳು ಎಂಬ ಶಬ್ದ ನಿರ್ಣಯದಲ್ಲಿ ಹೇಳಿದೆ. ವೃತ್ತಿಭಿ ಲಕ್ಷಣಂ ಪ್ರೋಕ್ತಂ ಸ್ವಾಭಾವಿಕ ಲಕ್ಷಣಂ ಅಂತ ಉಕ್ತವಾಗಿದೆ. ಮಹತ್ತತ್ವಾದ್ ವಿಕುರ್ವಾಣ ಭಗದ್ವೀರ ಸಂಭವಾತ್ ಕ್ರಿಯಾಶಕ್ತಿ ಅಹಂಕಾರಂ ತ್ರಿವಿಧ ಸಮ ಉಪಚಿತ. ಮಹತ್ತತ್ವ ಭಗವಂತರ ವೀರದಿಂದ ಹುಟ್ಟಿದ ಪರಿಣಾಮ ಹೊಂದುವಾಗ ಕ್ರಿಯಾಶಕ್ತಿ ಉಳ್ಳ ತ್ರಿವಿಧ ಅಹಂಕಾರ ಜನಿಸಿತು. ಜ್ಞಾನಂ ಪ್ರಧಾನಸ್ತು ಮಹಾನ್ ಅಹಂಕಾರ ಕ್ರಿಯಾದಿಕಃ ಇತರಾಪೇಕ್ಷೆಯ ಸೋಪಿ ಜ್ಞಾನಾದಿಕ ಇತಿ ರಥ ಇತಿ ಚತುರ್ಮುಖ ಬ್ರಹ್ಮ. ಇವನಲ್ಲಿ ಅಹಂಕಾರ ರುದ್ರ ಮುಂತಾದವರಿಂದ ಅಧಿಕ ಕ್ರಿಯಾಶಕ್ತಿ ಇದ್ದರೂ ಅದಕ್ಕಿಂತ ಅಧಿಕ ಜ್ಞಾನಶಕ್ತಿ ಇರುವುದರಿಂದ ಜ್ಞಾನ ಪ್ರಧಾನವೆನಿಸಿ ಜ್ಞಾನಶಕ್ತಿ ಉಳ್ಳವನೆಂದು ಹೇಳಿ ಕರೆಸಿಕೊಳ್ಳುತ್ತಾನೆ. ಇದೇ ರೀತಿ ರುದ್ರದೇವರು ಅಹಂಕಾರಾಭಿಮಾನಿ ಪಾರ್ವತ್ಯಾದಿ ಇತರಿಂದ ಅಧಿಕ ಜ್ಞಾನಶಕ್ತಿ ಉಳ್ಳವನೇ ಆದರೂ ಅದಕ್ಕಿಂತ ಅಧಿಕ ಕ್ರಿಯಾಶಕ್ತಿ ಇರುವುದರಿಂದ ಕ್ರಿಯಾಶಕ್ತಿ ಉಳ್ಳವನೆಂದು ಉತ್ತರವಾಗುತ್ತದೆ ಅಂತ ಹೇಳಿದೆ. ವೈಕಾರಿಕ ತೇಜಸ್ಯ ತಾಮಸ್ಯ ಯಶೋಭವ ಮನಸ್ಸಶ್ಚೈವ ಇಂದ್ರಿಯಾಣಂ ತ ಭೂತಾನಂ ಮಹತಾಮಪಿ. ಯಾವ ಮೂರು ವಿಧವಾದ ಅಹಂಕಾರದಿಂದ ಮನಸ್ಸಿಗೂ ಇಂದ್ರಿಯಗಳಿಗೂ ಪೃಥ್ವಿ ಮೊದಲಾದ ಮಹಾಭೂತಗಳು ಉತ್ಪತ್ತಿಯಾಯಿತು ಆ ಅಹಂಕಾರದ ವೈಕಾರಿಕ ತೈಜಸ ಮತ್ತು ತಾಮಸ ಎನಿಸುವುದು ಎಂದರ್ಥ. ವೈಕಾರಿಕೋ ಆದಿದೈವಂ ತು ಬುದ್ಧಿ ಪ್ರಾಣಶ್ಚೈವ ತೈಜಸ ತಾಮಸ ಸ್ವಾರ್ಥಮಾತ್ರಂ ತು ಗುಣ ವ್ಯತಿಕರೋ ತ್ರಿವೃತ. ದಿಗ್ ಅಭಿಮಾನಿ ಮೊದಲಾದ ದೇವತೆಗಳು ಸೃಷ್ಟಿಯಾಗಿರುವ ವೈಕಾರಿಕ ಎಂಬ ಅಹಂಕಾರದಿಂದ ದಿಗಾಭಿಮಾನಿಗಳೇ ಮೊದಲ ದೇವತೆಗಳು ಹುಟ್ಟಿದ್ದರು. ತೈಜಸ ಅಹಂಕಾರದ ಬುದ್ಧಿಗೆ ವಾಕಿಗೆ ಅಭಿಮಾನಿಯಾದ ಉಮಾದೇವಿ ಅಹಂಕಾರಿಕ ಪ್ರಾಣ ದೇವತೆಯ ಪ್ರಾಣಾಂಶ ಹುಟ್ಟಿದರು. ಶಬ್ದ ಮೊದಲಾದ ತನ್ಮಾತ್ರೆಗಳು ತಾಮಸ ಅಹಂಕಾರ ಹುಟ್ಟಿದೆವು ಎಂದರ್ಥ. ದೇವತಾಧಿಕೃತಂ ಯತ್ ಅಧಿದೈವಂ ಇತಿ ಸ್ಮೃತಂ ವೈಕಾರಿಕೋ ಅಧಿದೈವಂ ಇತ್ಯಾದಿ ಪಂಚಮರ್ಥಃ. ಸಪ್ತಸ ಪ್ರಥಮ ತತ್ವ ಸ್ವಾತಂತ್ರ್ಯ ವಿವಕ್ಷಿತಂ ಇದು ಶಬ್ದ ನಿರ್ಣಯ. ಯಾವ ವಸ್ತುವಿನಲ್ಲಿ ದೇವತೆ ಅಧಿಕಾರ ಇದೆಯೋ ಆ ವಸ್ತು ಅಧಿದೈವ ಅನಿಸುತ್ತದೆ ಎಂದು ಹೇಳಿದೆ. ವೈಕಾರಿಕಾದಿ ಶಬ್ದಗಳು ವೈಕಾರಿಕಾದಿದೈವಂ ತೈಜಸ ಬುದ್ಧಿ ಪ್ರಾಣಸ್ಯ ತಮಸಃ ಅರ್ಥ ಮಾತ್ರ ಪ್ರಥಮ ವಿಭಕ್ತಂತವಾಗಿ ಹೇಳಿದ್ದು ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಎಂದು ಅಭಿಪ್ರಾಯ. 7 ವಿಭಕ್ತಿಗಳು ಪ್ರಥಮ ವಿಭಕ್ತಿಯಲ್ಲಿ ಪ್ರಯೋಗವಿದೆ. ಅದು ಎಲ್ಲಿ ಸ್ವಾತಂತ್ರ್ಯ ವಿವಕ್ಷಿತವಾಗಿಯೋ ಅಲ್ಲಿ ಎಂದು ತಿಳಿಯಬೇಕು ಎಂದು ತಿಳಿಸಿದೆ. ಸಹಸ್ರಶೇಷಂ ಸಾಕ್ಷಾತ್ ಯಮನಂತಂ ಪ್ರಚಕ್ಷತೆ ಸಂಕರ್ಷಣಾಖ್ಯಂ ಪುರುಷಃ ಭೂತೇಂದ್ರಿಯ ಮನೋಮಯಂ. ಅಹಂಕಾರ ತತ್ವ ಸೂಕ್ಷ್ಮವೆಂದು ಸ್ಥೂಲವೆಂದು 2 ವಿಧ ಅಂದರೆ ವೈಕಾರಿಕ ತೈಜಸ ತಾಮಸವೆಂದು ವಿಭಾಗದಿಂದಲೇ ಇಲ್ಲದಿರುವಾಗ ಆ ವಿಭಾಗಗಳು ಹೊಂದಿದಾಗ ಸ್ಥೂಲ ಎನಿಸುತ್ತದೆ. ಯಾವ ಭೂತೇಂದ್ರಿಯ ಪಂಚಭೂತಗಳು 5 ಜ್ಞಾನೇಂದ್ರಿಯಗಳು 5 ಕರ್ಮೇಂದ್ರಿಯಗಳು ಮತ್ತು ಮನಸ್ಸಿಗೆ ಪ್ರಧಾನವಾದ ಕಾರಣ ಅಂದರೆ ಮುಖ್ಯ ಪ್ರವರ್ತಕರಾದ ಅನಂತ ತಲೆಯುಳ್ಳ ಗುಣ ದೇಶ ಮತ್ತು ಕಾಲಗಳಿಂದ ಅಂತವಿಲ್ಲದ ಶ್ರೀಹರಿಯ ಸಂಕರ್ಷಣೆಯಿಂದ ಹೇಳಬರುವ ಪ್ರತ್ಯಕ್ಷತೆ ಅವನು ಸೂಕ್ಷ್ಮ ಅಹಂಕಾರ ತತ್ವಕ್ಕೆ ನಿಯಾಮಕ. ಪ್ರದ್ಯುಮ್ನಾಮಕ ಶ್ರೀಹರಿ ಸ್ಥೂಲ ಅಹಂಕಾರಕ್ಕೆ ನಿಯಾಮಕರಿಂದರ್ಥ. ಕರ್ತೃತ್ವಂ ಕರಣತ್ವಂ ಕಾರ್ಯತ್ವಂ ಚೈತಲಕ್ಷಣಂ ಶಾಂತ ಅಘೋರ ವಿಮೂಢತ್ವಂ ಇತಿ ಸ್ಯಾದ್ ಅಹಂಕರತೆ. ಅಹಂಕಾರದ ಲಕ್ಷಣವನ್ನು ಹೇಳುತ್ತಾರೆ. 3 ಬಗೆಯಾದ ಅಹಂಕಾರದ ತತ್ವಕ್ಕೆ ಕ್ರಮವಾಗಿ ಕರ್ತೃತ್ವ ನಾನು ಮಾಡಿದೆ, ಕರಣತ್ವ ನಾನು ಉಪಯೋಗಿಸಿದೆ ಮತ್ತು ಕಾರ್ಯತ್ವಗಳ ಲಕ್ಷಣವು. ವೈಕಾರಿಕ ಅಹಂಕಾರಕ್ಕೆ ಮೊದಲನೆಯದು ಮನಸ್ಸಿಗೆ ಪರಿಣಾಮ ಇರೋದರಿಂದ ದೇಹದಲ್ಲಿ ನಾನು ನನ್ನದೆಂಬ ಮಮತೆಯನ್ನು ಹುಟ್ಟಿಸುತ್ತದೆ. ಅದನ್ನು ಕರ್ತೃ ಎಂದು ಕರೆಯುತ್ತಾರೆ. ತೈಜಸ ಅಹಂಕಾರದಿಂದ ಎರಡನೆಯದು ಇಂದ್ರಿಯಗಳಿಗೆ ಕಾರಣವಾದ್ದರಿಂದ ಇಂದ್ರಿಯಗಳ ಮೂಲಕ ಜ್ಞಾನವು ಹುಟ್ಟಿಸುವುದರಿಂದ ಕರಣ ಎನಿಸುತ್ತದೆ. ತಾಮಸ ಅಹಂಕಾರವು ಪಂಚಭೂತಗಳಿಗೂ ತನ್ನ ಮೂಲಕ ಭೌತಿಕ ದೇಹಕ್ಕೂ ಕಾರಣ ಆಗಿರೋದ್ರಿಂದ ಆ ದೇಹ ಕಾರ್ಯ ಎಂದು ಕರೆಸಿಕೊಳ್ಳುತ್ತದೆ ಎಂದರ್ಥ.
ಮನೋರೂಪೇಣ ಕರ್ತೃತ್ವ ದೇಹರೂಪೇಣ ಕಾರ್ಯತ ಇಂದ್ರಿಯಾತ್ಮತೆಯ ತೈವ ಕರಣತ್ವಂ ಅಹಂಕೃತೆ ಯತೋ ಮನಸ್ಯಾಹಂಭಾವಂ ತಸ್ಮಾತ್ ಕರ್ತು ಮನಸ್ಮೃತಂ ಸ್ವಭಾವಕರ್ತು ಜೀವಸ್ಯ ಶಾಸನೋಪಾಧಿ ತದ್ಯತಃ ಕರ್ಮಜ್ಞಾನೇ ಕರಣತಃ ಯತಃ ಕರಣಮಿಂದ್ರಿಯಂ ಕಾರ್ಯಂ ದೇಹಂ ಸಮುದ್ದಿಷ್ಟಂ उत्पाद्यत्वात् पुनः पुनः इति तत्त्वविवेके शांतो रूप देवपितः घोरः कर्णस्मृतः तावज्ञानस्य प्रकाशन् मूढो भूतापितः स्मृतः त्रिरूप अयमहंकारः शेष इत्येव तं विदुः शब्दनिर्णये वैकारिक अहंकारಕ್ಕೆ ಮನೋರೂಪವಾದ ಪರಿಣಾಮ ಹೊಂದಿರುವುದರಿಂದ ಕರ್ತೃತ್ವಾದಿಕ ಲಕ್ಷಣ ತಾಮಸ ಅಹಂಕಾರ ಭೌತಿಕ ದೇಹರೂಪವಾಗಿ ಪರಿಣಮಿಸುವುದರಿಂದ ದೇಹರೂಪವಾದ ಕಾರ್ಯತ್ವಾದಿಕ್ಕೆ ಲಕ್ಷಣ ತೈಜಸ ಅಹಂಕಾರ ಇಂದ್ರಿಯಗಳಾಗಿ ಪರಿಣಮಿಸುವುದರಿಂದ ಇಂದ್ರಿಯ ರೂಪದಿಂದ ಕರಣತ್ವ ಅಂತ ಅದಕ್ಕೆ ಲಕ್ಷಣ ಮನಸ್ಸು ಇದ್ರೇನೆ ತಾನು ಕರ್ತ ಜೀವನಿಗೆ ಅಭಿಮಾನ ಹುಟ್ಟುತ್ತದೆ ಆದ್ದರಿಂದ ಕರ್ತೃತ್ವಾಭಿಮಾನಕ್ಕೆ ಕಾರಣವಾದ ಮನಸ್ಸಿನ ರೂಪದಿಂದ ಕರ್ತೃತ್ವ ಲಕ್ಷಣ ಎಂಬುದು ಯುಕ್ತವಾಗುತ್ತದೆ ಜೀವನಿಗೆ ಕರ್ತೃತ್ವ ಸ್ವಾಭಾವಿಕವೇ ಆದರೆ ಅದರ ಅನುಭವವು ಸಾಕ್ಷಿ ರೂಪವಾಗಿದ್ದು ನಿತ್ಯವೇ ಆಗಿದ್ದರೂ ಜಡ ಮನಸ್ಸು ಸ್ಥೂಲ ದೇಹಕ್ಕಿಂತ ಹತ್ತಿರವಾದ ಉಪಾಧಿಯಾಗಿರುವುದರಿಂದ ನನ್ನದೆಂಬ ಅಭಿಮಾನ ಉಂಟು ಮಾಡುತ್ತದೆ ವೈಕಾರಿಕ ಅಹಂಕಾರ ಶ್ರೀಹರಿಯಲ್ಲಿ ನಿಷ್ಠೆಯನ್ನು ಉಂಟು ಮಾಡುವುದರಿಂದ ಶಾಂತ ಎನಿಸುತ್ತದೆ ತೈಜಸ ಅಹಂಕಾರ ಇಂದ್ರಿಯಗಳಿಂದ ಘೋರ ಪದಾರ್ಥಗಳ ಜ್ಞಾನ ತನ್ಮೂಲಕ ಘೋರ ಕರ್ಮಗಳಿಗೆ ಕಾರಣವಾದ್ದರಿಂದ ಘೋರ ಎನಿಸುತ್ತದೆ ತಾಮಸ ಅಹಂಕಾರ ಪಂಚಭೂತಗಳಿಗೆ ಕಾರಣವಾಗಿ ಅಷ್ಟೊಂದು ಜ್ಞಾನ ಪ್ರಕಾಶಕ್ಕೆ ಅವಕಾಶ ಕೊಡದಿರುವುದರಿಂದ ಮೂಢ ಎನಿಸುತ್ತದೆ ಮನಸ್ಸು ಇಂದ್ರಿಯಗಳು ಲಿಂಗ ಶರೀರದ ಭಾಗಗಳಾಗಿ ಅನಾದಿ ಕಾಲದಿಂದ ಇದ್ದು ಆಗಾಗ ಉಪಚಯವನ್ನು ಮಾತ್ರ ಹೊಂದುತ್ತದೆ ದೇಹ ಮಾತ್ರ ಕರ್ಮವಶದಿಂದ ಆಗಾಗ ಹೊಸದಾಗಿ ಹುಟ್ಟುತ್ತೆ ಆದ್ದರಿಂದ ಕಾರ್ಯ ಎಂದ ದೇಹವನ್ನೇ ಪರಿಗ್ರಹಿಸಿ ಕಾರ್ಯತ್ವ ತಾಮಸ ಅಹಂಕಾರದ ಲಕ್ಷಣ ಹೀಗೆ ತತ್ವವಿವೇಕ ಗ್ರಂಥದಲ್ಲಿ ಹೇಳಿದೆ ಶೇಷನ ಇನ್ನೊಂದು ರೂಪ ಘೋರವಾದ ಸಂಸಾರಿಕ ಸಾಧನವಾದ ಇಂದ್ರಿಯಗಳನ್ನು ಹುಟ್ಟಿಸುವುದರಿಂದ ಶೇಷನಿಗೂ ತೈಜಸದ ಅಹಂಕಾರಕ್ಕೂ ಘೋರತ್ವ ಲಕ್ಷಣ ಶೇಷನ ಮತ್ತೊಂದು ರೂಪ ಪಂಚಭೂತಜನಕವಾದ ತಾಮಸ ಅಹಂಕಾರ ಅಭಿಮಾನಿ ಜ್ಞಾನವನ್ನು ಇತರ ಅಹಂಕಾರಗಳಂತೆ ವೈಕಾರಿಕ ತೇಜಸ ಪ್ರಕಟ ಮಾಡುವುದರಿಂದ ಮೂಢತ್ವ ಲಕ್ಷಣ ವೈಕಾರಿಕ ತೈಜಸ ತಾಮಸ ರೂಪಗಳಿಂದ ಅಹಂಕಾರಾಭಿಮಾನಿಯಾಗಿ ಇರುವನು ಒಬ್ಬನೇ ಶೇಷ ಎಂದು ನಿರ್ಣಯ ಗ್ರಂಥದಲ್ಲಿ ಹೇಳಿದೆ ಶೇಷನ ಒಂದು ರೂಪ ಶಾಂತರಾದ ಭಗವದ್ಭಕ್ತಿ ಸಂಪನ್ನರಾದ ದೇವತೆಗಳನ್ನು ಹುಟ್ಟಿಸುವುದರಿಂದ ಶಾಂತತ್ವವು ಅವನಿಗೆ ಅವನ ವೈಕಾರಿಕ ಅಹಂಕಾರಿಕ ಲಕ್ಷಣ ಎಂದು ತಿಳಿಯಬೇಕು ಶೇಷನ ಇನ್ನೊಂದು ರೂಪ ಘೋರವಾದ ಸಂಸಾರಿಕ ಸಾಧನವಾದ ಇಂದ್ರಿಯಗಳನ್ನು ಹುಟ್ಟಿಸುವುದರಿಂದ ಶೇಷನಿಗೂ ತೈಜಸ ಅಹಂಕಾರಕ್ಕೂ ಘೋರತ್ವ ಲಕ್ಷಣ ಶೇಷನ ಮತ್ತೊಂದು ರೂಪ ಪಂಚಭೂತಜನಕವಾದ ತಾಮಸ ಅಹಂಕಾರಾಭಿಮಾನಿ ಜ್ಞಾನವನ್ನು ಇತರ ಅಹಂಕಾರಗಳಂತೆ ವೈಕಾರಿಕ ತೈಜಸ ಪ್ರಕಟ ಮಾಡದಿರುವುದರಿಂದ ಮೂಢತ್ವ ಎಂಬ ಲಕ್ಷಣ ಹೀಗೆ ವೈಕಾರಿಕಾತ್ ವಿಕುರ್ವಾಣಾನ್ ಮನತತ್ವ ಜಾಯತ ಯಸ್ ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತಂತೆ ಕಾಮ ಸಂಭವ ಅಂದರೆ ವಿಕಾರವನ್ನು ಹೊಂದಿದ ವೈಕಾರಿಕ ಅಹಂಕಾರದಿಂದ ಮನಸ್ತತ್ವ ಹುಟ್ಟಿತು ಇದರ ವ್ಯವಹಾರಗಳೇ ಸಂಕಲ್ಪ ವಿಕಲ್ಪ ಇದರಿಂದ ಅನೇಕ ಬಗೆಯ ಇಚ್ಛೆಗಳು ಉತ್ಪತ್ತಿಯಾಗುತ್ತದೆ ಯದ್ ವಿದುಹು ಹಿ ಅನಿರುದ್ಧಾಖ್ಯ ವೃಶ್ಚಿಕಾಖ್ಯ ಈಶ್ವರಂ ಶಾರದಾ ಇಂದ್ರಿಯವರೇಶ್ಯಾಮ್ಯಂ ಸಂಸಾರ ಚ ಯೋಗಿಭಿಃ ಶನೈಃ ಎಲ್ಲ ಇಂದ್ರಿಯಗಳಿಗೂ ನೇತಾರನಿಸುವ ಅದೀಶ್ವರಂ ಶರತ್ಕಾಲದ ಕನ್ನೈದರೆಯಂತೆ ನೀಲಬಣ್ಣ ವಿಶಿಷ್ಟವಾದ ವ್ಯಗ್ರವಲ್ಲದ ಮನಸ್ಸಿಂದ ಶನೈಹಿ ಸನಕ ಮೊದಲಾದ ಯೋಗಿಗಳಿಂದ ಧ್ಯಾನ ಮಾಡಲ್ಪಡುವ ಸಾಮ್ರಾಜ್ಯಂ ಯಾವ ಸ್ಥೂಲ ಅಹಂಕಾರ ನಿಯಾಮಕನಾದ ಪ್ರದ್ಯುಮ್ನದಿಂದ ಅಭಿವ್ಯಕ್ತವಾದ ರಾಮಪುತ್ರನಾದ ಅನಿರುದ್ಧನಲ್ಲಿ ಅಂತರ್ಯಾಮಿಯಾಗಿರುವ ಅನಿರುದ್ಧನೆಂದು ತಿಳಿಯುವರು ಅವರು ಜ್ಞಾನಿಗಳು ಅವನೇ ಈ ತತ್ವಕ್ಕೆ ನಿಯಾಮಕರು ಮನಸ್ಸು ಸರ್ವೇಂದ್ರಿಯಗಳನ್ನು ನಿಯಮ ಮಾಡುತ್ತೆ ಆ ಮನಸ್ಸಿಗೆ ನಿಯಾಮಕ ಅನಿರುದ್ಧ ಈ ಎಲ್ಲ ಇಂದ್ರಿಯಗಳು ನಿಯಾಮಕರು ಎಂದು ತಿಳಿಸುವರು ಈ ರೀತಿಯಲ್ಲಿ ಭಗವಂತನು ನಮ್ಮ ಎಲ್ಲ ಇಂದ್ರಿಯಗಳಿಗೂ ಅಭಿಮಾನಿಯಾಗಿದ್ದಾನೆ ಗೌಪವನ ಶ್ರುತಿಯಲ್ಲಿ ದ್ವಿಧಾಹಿ ಇಂದ್ರಿಯಾಣಿ ನಿತ್ಯಾನಿ ಚ ತತ್ರ ನಿತ್ಯಮ್ಮನು ಅನಾದಿತ್ವಾತ್ ಮುಖ್ಯ ನಿತ್ಯತ್ವ ಅನಾದಿತತ್ವ ಪರಮಾತ್ಮನೊಬ್ಬನಿಗೆ ಸಲ್ಲಬಹುದು ಇದನ್ನೇ ಕಪಿಲೋಪಿ ಪರಮಾತ್ಮ ಜಯಹೂತಿಗೆ ತಿಳಿಸಿದ್ದಾನೆ ತೈಜಸಾತ್ವಿಕರ್ವಾಣಂ ಬುದ್ಧಿ ತತ್ವಭೂಸತಿ
ದ್ರವ್ಯಸ್ಮರಣ ವಿಜ್ಞಾನಾತ್ ಇಂದ್ರಿಯಾಣಾಮನುಗ್ರಹಾತ್ ವಿಕಾರ ಹೊಂದಿದ ತೈಸದ ಅಹಂಕಾರದಿಂದ ಬುದ್ಧಿ ತತ್ವ ಹುಟ್ಟಿತು. ಇದರಿಂದ ಇಂದ್ರಿಯಗಳಲ್ಲಿ ದೋಷವಿಲ್ಲದಿರುವಿಕೆ ಅನುಗ್ರಹದಿಂದ ದ್ರವ್ಯವು ತೋರಲು ಅದರ ವಿಶೇಷ ಜ್ಞಾನ ಹುಟ್ಟುವುದು. ದ್ರವ್ಯಸ್ಮರಣೆ ಯದ್ವಿಶೇಷಣಂ ಸಾಮಾನ್ಯ ಮನಸ್ಸಾಜ್ಞಾನ ವಿಶೇಷಾತ್ ಬುದ್ಧಿಜಂ ಭವೇತ್. ದ್ರವ್ಯದ ಸಾಮಾನ್ಯ ಜ್ಞಾನ ಅಂದರೆ ಏನು? ಅದು ಉಂಟಾದ ಯಾವ ವಿಶೇಷಾಕಾರ ಜ್ಞಾನ? ಅದು ದ್ರವ್ಯಸ್ಮರಣ ವಿಜ್ಞಾನ. ಸಾಮಾನ್ಯ ಜ್ಞಾನವು ಮನಸ್ಸಿನಿಂದಲೂ ವಿಶೇಷಾಕಾರದ ಜ್ಞಾನ ಬುದ್ಧಿಯಿಂದಲೂ ಬರುತ್ತದೆ ಎಂದು ಉಕ್ತವಾಗಿದೆ. ಇದು ನಾವು ಸಂಶಯವನ್ನು ತಿಳಿಯಬೇಕು. ಸಂಶಯ ಅಥವಾ ವಿಪರ್ಯಾಸೋ ನಿಶ್ಚಯ ಸ್ಮೃತಿರೇವ ಚ ಸ್ವಾಪಹ ಇತ್ಯುಚ್ಯತೆ ಬುದ್ಧೇಹೇ ಲಕ್ಷಣ ವೃತ್ತಿಭಿ ಪೃಥಕ್. ಬುದ್ಧಿ ತತ್ವಕ್ಕೆ ಅದರ ಸ್ವಾಭಾವಿಕ ವ್ಯಾಪಾರಗಳಿಂದ ಬೇರೆ ಬೇರೆಯಾಗಿ ಸಂಶಯವೆಂದು, ಭ್ರಾಂತಿ ಜ್ಞಾನವೆಂದು, ನಿಶ್ಚಯವೆಂದು ಮತ್ತು ಸ್ಮರಣೆಯೆಂದು, ಅಜ್ಞಾನವೆಂದು ಸ್ವ ಲಕ್ಷಣವನ್ನು ಹೇಳುತ್ತಾರೆ. ಅಚಲ ಸಂಶಯ ಬುದ್ಧೇ ಚಲ ಶಲಃ ಮಾನಸ ಉಚ್ಯತೆ. ಚಂಚಲತ್ವ ಬುದ್ಧಿ ಸ್ಮೃತಿ ಬುದ್ಧೇ ಚಿತ್ತಸ್ಥೈವ ಸ್ಥಿರಾ ಸ್ಮೃತಿ. ಏನ ಯಜ್ಞಾಯತೆ ವಸ್ತು ತತ್ತದ್ ಲಕ್ಷಣಮುಚ್ಯತೆ ತತ್ಸ್ವರೂಪಂ ಪೃಥಕ್ ಚಾಯತೆ ದ್ವಿಧಂ ಕವಯೋ ವಿದುಃ ಇತಿ ಕಾಪಿಲಯೇ. ನಿವೃತ್ತಿಯಾಗದ ಸಂಶಯ ಅಂದರೆ ವಿಶೇಷ ವಿಚಾರದಿಂದ ಬುದ್ಧಿಯಿಂದ ಬರುವಂತಹದ್ದು, ನಿವೃತ್ತಿಯಾಗುವ ಸಂಶಯ ಮನಸ್ಸಿನಿಂದ ಬರುವಂತಹದ್ದು ಎನ್ನುತ್ತಾರೆ. ಹಾಗೆ ಚಂಚಲವಾದ ಸ್ಮರಣೆ ಬುದ್ಧಿಯಿಂದ ಬರುವಂತಹದ್ದು, ಚಿತ್ತದಿಂದ ಬರುವ ಸ್ಮರಣೆಯೇ ಸ್ಥಿರವಾದುದು ಎಂದು ಹೇಳ್ತಾರೆ. ಯಾವುದರಿಂದ ಯಾವುದು ಪದಾರ್ಥ ಇತರರಿಂದ ವಿಲಕ್ಷಣವಾಗಿ ತೋರುವುದೋ ಅದು ಅದರ ಲಕ್ಷಣ ಅನಿಸುತ್ತದೆ. ಅದರ ಸ್ವರೂಪದಲ್ಲಿ ಸೇರಿರಬಹುದು, ಬೇರೆಯೂ ಆಗಿರಬಹುದು ಎಂದು ತಿಳಿದು ಅಂಗೀಕರಿಸುತ್ತಾರೆ. ಹೀಗೆ ಕಾಪಿಲೆಯದಲ್ಲಿ ತಿಳಿಸಿದ್ದಾರೆ. ತೈಜಸಾನೇಂದ್ರಿಯಾಣಿ ವಾ ಕ್ರಿಯಾಜ್ಞಾನ ವಿಭಾಕ್ಷಃ ಪ್ರಾಣಸ್ಯ ಕ್ರಿಯಾಶಕ್ತಿ ಬುದ್ಧೇ ವಿಜ್ಞಾನ ಶಕ್ತಿತಾ. ದಶೇಂದ್ರಿಯಗಳು ತೈಜಸ ಅಹಂಕಾರದಿಂದ ಹುಟ್ಟಿದವುಗಳು. ಅವುಗಳ ಅಭಿಮಾನಿ ವಿಶೇಷವನ್ನು ಹೇಳುತ್ತಾರೆ. ಅಹಂಕಾರ ಪ್ರಾಣನಿಗೆ ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡಿಸುವ ಸಾಮರ್ಥ್ಯವಿದೆ. ಬುದ್ಧಿ ಎಂದು ಕರೆಸುವ ಉಮಾದೇವಿಗೆ ಶ್ರೋತ್ರ ಮೊದಲಾದ ಜ್ಞಾನೇಂದ್ರಿಯಗಳಿಂದ ವಿಜ್ಞಾನ ಹುಟ್ಟಿಸುವ ಸಾಮರ್ಥ್ಯ ಇದೆ. ಪ್ರಧಾನವಾಯು ಸೂತ್ರಾತ್ಮ ಮಹತಾ ಸಜಾಯತೆ ತೈಜಸ್ಯ ಕಜಸ್ಪಶ್ಯಃ ಇಚ್ಛಾದ್ಯಸ್ತು ತಸ್ತು ತಸ್ಮೃತಃ ತದಾವಿಷ್ಟ ಅನ್ಯಜೀವ ತದಾ ಆಧಾರಸ್ಯ ತದ್ಬಲ ಇತಿ ಚ. ಸೂತ್ರ ರೂಪದಿಂದ ಮುಖ್ಯ ಪ್ರಾಣ ಮಹತತ್ವದಿಂದ ಹುಟ್ಟಿರುತ್ತಾನೆ. ಹೀಗಿರುವುದರಿಂದ ತೈಜಸ ಅಹಂಕಾರದಿಂದ ಪ್ರಾಣೋತ್ಪತ್ತಿಯನ್ನು ಹೇಳುವಾಗ ಪ್ರಾಣನೆಂದು ಅವನು ಇಟ್ಟುಕೊಳ್ಳಲಾಗದು. ತೈಜಸ ಅಹಂಕಾರದ ಹುಟ್ಟಿದ ಅಹಂಕಾರಿಕ ಪ್ರಾಣ ಆಕಾಶದ ವಾಯು ಎಂಬಂತೆ ಆಕಾಶದಿಂದ ಹುಟ್ಟಿದ ಭೂತವಾಯುವಿನ ಅಭಿಮಾನಿಯಿಂದ ಪ್ರವಾಹವಾಯು ಅಂತ ಅರ್ಥ. ಸ್ವಗೇಂದ್ರಿಯ ಅಭಿಮಾನಿ ಪ್ರಾಣವಾಯು ಮುಂತಾದರೆಲ್ಲರೂ ಮುಖ್ಯ ಪ್ರಾಣನ ಮಕ್ಕಳು. ಇವರು ಅವನಿಂದ ಆವಿಷ್ಟರಾಗಿದ್ದು ಅವನೇ ಆಧಾರ ಮತ್ತು ಬಲಪ್ರದನಾಗಿ ಉಳ್ಳ ಬೇರೆ ಜೀವರೆಂದು ಹೇಳಿದೆ. ಆದ್ದರಿಂದ ಇಲ್ಲಿ ಅಹಂಕಾರಕ ಪ್ರಾಣನನ್ನೇ ತೈಜಸ ಎಂದಿಟ್ಟುಕೊಳ್ಳಬೇಕು. ತಾಮಸಶ್ಚ ವಿಕುರ್ವಾಣ ಭಗವದ್ವೀರ್ಯ ಚೋದಿತಂ ಶಬ್ದ ಮಾತ್ರ ಭೂತ್ ತಸ್ಮಾನ್ ನಭಃ ಶ್ರೋತ್ರಂ ತ್ವ ಶಬ್ದಗಂ. ಶ್ರೀಹರಿಯ ವಿಶೇಷ ಸಾಮರ್ಥ್ಯ ಭೂತವಾದ ಇಚ್ಛೆಯಿಂದ ಪ್ರೇರಿತವಾಗಿ ವಿಕಾರ ಹೊಂದಿದ ತಾಮಸ ಅಹಂಕಾರದಿಂದ ಶಬ್ದವೆಂಬ ಗುಣ ತನ್ಮಾತ್ರೆ ಹುಟ್ಟಿತು. ಆ ಗುಣದಿಂದ ಆಕಾಶ ಉತ್ಪನ್ನವಾಯಿತು. ಶಬ್ದವನ್ನು ತಿಳಿಸುವ ಕಿವಿಯಿಂದ ಇಂದ್ರಿಯವು ಉತ್ಪನ್ನವಾಯಿತು. ಅರ್ಥಾಶಯತ್ವಂ ಶಬ್ದಸ್ಯ ದೃಷ್ಟೋ ಲಿಂಗತ್ವಮೇವ ಚ ತಸ್ಮಾತ್ ತನ್ಮಾತ್ರತ್ವಂ ಚ ನಭಸೋ ಲಕ್ಷಣ ಕವಯೋ ವಿದುಃ. ಯಾವುದರ ಅರ್ಥವನ್ನು ವಿಷೀಕರಿಸುವುದೋ ಪದಾರ್ಥ ಹೇಳುವುದೋ ಸರ್ವಜ್ಞಾದ ಶ್ರೀಹರಿಯನ್ನು ದೃಷ್ಟು ತಿಳಿಸಿಕೊಡಬೇಕೆಯೋ ಲಿಂಗತ್ವಂ ಆಕಾಶ ಒಂದೇ ಗುಣವಾಗಿರುವುದು ಶಬ್ದದ ಲಕ್ಷಣ ಅಂತ ಜ್ಞಾನಿಗಳು ತಿಳಿಸುತ್ತಾರೆ. ಶಬ್ದ ಅಂದರೆ ಏನು? ಶಬ್ದೇನೈವ ಯಥೋ ಜ್ಞೇಯ ಹರಿಲಿಂಗಂತು ಎತ್ತತ್ ಸ್ಪರ್ಶಾಜ್ಯಾಭಾವಾತ್ ತನ್ಮಾತ್ರಂ ನಭಸೋಶ್ಚ ಇತಿ ಕೀರ್ತ್ಯತೆ. ಸ್ಪರ್ಶಾದೇಶ ತನ್ಮಾತ್ರ ಇತರೆ ಪೂರ್ವ ಸಂಸ್ಥಿತೆ ತಿಷ್ಠಂತೇಕಗುಣೋ ಭೂತೆ ಪ್ರತ್ಯೇಕಂ ಪಂಚತು ಸ್ಥಿತಃ. ಶಬ್ದೋ ವರ್ಣಾತ್ಮಕೋ ನಿತ್ಯ ಧ್ವನಿರಾಕಾಶ ಸಂಭಾಹ. ಆಕಾಶ ಏವ ಸೂಕ್ಷ್ಮಸ್ತು ಧ್ವನಿರಿತ್ಯೇವ ಶಬ್ದತೆ ಸೈವೇವ ವ್ಯಂಜಮಾನಸ್ಸು ಭವೇತ್ ಕರ್ಣೇಕ ಗೋಚರಃ. ಅಂದರೆ ಶಬ್ದದಿಂದಲೇ ಶ್ರೀಹರಿಯನ್ನು ತಿಳ್ಕೊಳ್ಬೇಕು. ಶಬ್ದವು ದೃಷ್ಟವಾದ ಪರಮಾತ್ಮನಿಗೆ ಲಿಂಗ ಅಂತ ಎನಿಸುತ್ತದೆ. ಆಕಾಶದಲ್ಲಿ ಸ್ಪರ್ಶಾದ ಗುಣವಿಲ್ಲ, ಶಬ್ದ ಮಾತ್ರವೇ ಇದೆ ಎನ್ನುವುದೇ ಆದರೆ ಅಸಾಧಾರಣ ಲಕ್ಷಣ. ಆದರೆ ಮುಂದೆ ಸ್ಪರ್ಶ ಮುಂತಾದ ಲಕ್ಷಣ ಹೇಳುವಾಗ ವಾಯುವಿನಲ್ಲಿ ಸ್ಪರ್ಶ ಮಾತ್ರವಿದೆ, ತೇಜಸ್ಸಲ್ಲಿ ರೂಪ ಮಾತ್ರವಿದೆ ಎಂದು ಹೇಳುವುದು ಹೇಗೆ ಅಂದರೆ ಅಲ್ಲಿ ಬೇರೆಗಳು ಇದೆ ತಾನೆ. ಅಂದರೆ ಸ್ಪರ್ಶ ಮುಂತಾದ ತನ್ಮಾತ್ರ ಎನಿಸುವುದು
ಅವುಗಳು ವಾಯುವಾದಿ ಒಂದೊಂದೇ ಪ್ರತ್ಯೇಕ ಭೂತಗಳ ಸ್ವಾಭಾವಿಕವಾಗಿ ಇರುತ್ತದೆ. ಬೇರೆ ಶಬ್ದಾದಿಗಳು ವಾಯುವಾದಿ ಭೂತಗಳಲ್ಲಿ ಪೂರ್ವಭೂತ ಮಿಶ್ರಣ ಪ್ರಯುಕ್ತವಾಗಿರುತ್ತದೆ. ಸ್ಪರ್ಶ ಮಾತ್ರ ವಾಯುವಿನಲ್ಲಿದೆ, ಆದರೆ ಸ್ವಾಭಾವಿಕವಾಗಿ ಸ್ಪರ್ಶ ಮಾತ್ರವೇ ವಾಯುವಿನಲ್ಲಿ ವಿಶೇಷ ಗುಣವಾಗಿದೆ ಎಂದ ಅಭಿಪ್ರಾಯ. ತಾಮಸ ಅಹಂಕಾರದ ಶಬ್ದ ಉಂಟಾಯಿತೆಂದರೆ ಧ್ವನ್ಯಾತ್ಮಕ ಶಬ್ದವು ಸೂಕ್ಷ್ಮ ರೂಪದಿಂದ ಹುಟ್ಟಿತು ಹೊರತು ವರ್ಣಾತ್ಮಕ ಶಬ್ದ ಅಲ್ಲ. ವರ್ಣಗಳು ನಿತ್ಯ. ಸೂಕ್ಷ್ಮ ಧ್ವನಿಯ ತಾಮಸ ಅಹಂಕಾರದ ಹುಟ್ಟಿ ಆಕಾಶವನ್ನು ಉಂಟು ಮಾಡುತ್ತದೆ. ಆಕಾಶದಿಂದ ಹುಟ್ಟುವ ಸ್ಥೂಲವಾದ ಶಬ್ದ ಮಾತ್ರ ಕೇವಲ ಶ್ರೋತ್ರೇಂದ್ರಿಯ ಕಿವಿಯಿಂದ ಗ್ರಾಹ್ಯವಾಗುತ್ತದೆ. ಹೀಗೆ ಸ್ಪರ್ಶಾದಿಗಳಲ್ಲಿಯೂ ಸೂಕ್ಷ್ಮವು ವಾಯುವಾದಿ ರೂಪದಿಂದ ಪರಿಣಮಿಸುತ್ತದೆ. ವಾಯುವಾದಿಗಳಿಂದ ಸ್ಥೂಲ ರೂಪವಾಗಿ ವ್ಯಕ್ತವಾದ ಸ್ಪರ್ಶಾದಿಗಳು ತ್ವಗೇಂದ್ರಿಯಾದಿಗಳಿಗೆ ಗ್ರಾಹ್ಯವೆನಿಸುತ್ತದೆ ಎಂದು ತಿಳಿಯಬೇಕು. ಭೂತಾನಂ ಛಿದ್ರಾತೃತ್ವಂ ಬಹಿರಂತರಮೇವ ಚ ಪ್ರಾಣೇಂದ್ರಿಯಾತ್ಮಾದೃಷ್ಟಂ ನವಸೋ ವೃತ್ತಿಲಕ್ಷಣಂ. ಪ್ರಾಣಿಗಳಿಗೆ ಗಮನ ಮೊದಲಾದಕ್ಕೆ ಅವಕಾಶ ಕೊಡುವುದು ಛಿದ್ರದಾತೃತ್ವ ಮತ್ತು ಹೊರಗೆ ಒಳಗೆ ದಿಕ್ಕುಳು ರೂಪವಾಗಿರುವುದು. ಪ್ರಾಣಾಪಾನ ಮೊದಲಾದವುಗಳಿಗೂ ಇಂದ್ರಿಯಗಳಿಗೂ ಜೀವರಿಗೂ ವಾಸಕ್ಕೆ ಅರ್ಹವಾದ ಸ್ಥಾನವಾಗಿರುವುದು. ಇದೆಲ್ಲ ತಿಳಿಸಿದ್ದು ಆಕಾಶದ ಸ್ವಾಭಾವಿಕ ಲಕ್ಷಣ ಏನು ಅಂದರೆ ತಿಳಿಯಬೇಕು. ನಭಸಃ ಶಬ್ದ ತನ್ಮಾತ್ರ ಕಾಲಗತ್ಯ ವಿಕುರ್ವತ ಸ್ಪರ್ಶೋಭವತ್ತೋ ವಾಯುತ್ವ ಸ್ಪರ್ಶಸ್ಯ ಸಂಗ್ರಹ. ಆಕಾಶದಿಂದ ಸ್ಪರ್ಶದ ಉತ್ಪತ್ತಿ. ಶಬ್ದವೆಂತ ತನ್ಮಾತ್ರೆ ಹೊಂದಿರುವ ಆಕಾಶದಿಂದ ಶ್ರೀಹರಿಯ ಪ್ರೇರಣೆಯಿಂದ ವಿಕಾರ ಹೊಂದಿರುವುದರಿಂದ ಸ್ಪರ್ಶ ತನ್ಮಾತ್ರೆ ಹುಟ್ಟಿತು. ಆ ಸ್ಪರ್ಶ ತನ್ಮಾತ್ರೆಯಿಂದ ಸ್ಪರ್ಶಕ್ಕೆ ಜ್ಞಾನಕ್ಕೆ ಕಾರಣವಾದ ತ್ವಗೇಂದ್ರಿಯ ಹುಟ್ಟಿತು, ಉಪಚಯವನ್ನು ಹೊಂದಿತು ಅಂತ ಅರ್ಥ. ನಭಸಃ ಶಬ್ದ ತನ್ಮಾತ್ರ ಶಬ್ದ ತನ್ಮಾತ್ರ ಗುಣಾತ್ ಸ್ಪರ್ಶಾದಿಯೋ ವಾಯೋದೇಹೇ ಸ್ಪೂಕ್ಷಾಮಸ ಪ್ರಕೀರ್ತಿತಃ ಸೂಕ್ಷ್ಮೇಂದ್ರಿಯಾಣಿ ಸಂತೈವ ಸ್ಯು ಸ್ಥೂಲಾನ್ ಅನ್ರಪ್ಯ ಹುಂ ಕೃತೆ ಭೂತೇಭ್ಯಶ್ಯ ಉಪಚಯಂತೆ ಪುನಃಬ್ರಹ್ಮ ಶರೀರತಃ. ಶಬ್ದ ಅಂತ ಒಂದೇ ಆಕಾಶಕ್ಕೆ ಅದರ ಸ್ವಂತ ಗುಣವಾಗಿದೆ ಅಂತ ತಿಳಿಸಲು ನಭಸಃ ಶಬ್ದ ತನ್ಮಾತ್ರಾತ್ ಅಂದರೆ ಶಬ್ದ ಸಮೂಹ ಮಡಿಕೆಯಾಗಿದೆ. ಸ್ಪರ್ಶೆಯಿಂದ ವಾಯು ಹುಟ್ಟಿತು ಎನ್ನುವಾಗ ಸ್ಪರ್ಶ ಎಂದರೆ ವಾಯುವಿನ ಸೂಕ್ಷ್ಮಾವಸ್ಥೆಗೆ ಉಪಚಯ ಮಾಡುವ ಸೂಕ್ಷ್ಮ ಸ್ಪರ್ಶ ಎಂದಿಟ್ಕೊಳ್ಳಬೇಕು ಎಂದು ಹೇಳಿದೆ. ಈ ರೀತಿ ವಿಷೀಕರಣ ವಾಯುವಿನಿಂದ ಹುಟ್ಟಿದ ಸ್ಥೂಲ ಸೂಕ್ಷ್ಮವು ವಾಯುವನ್ನು ಹೇಗೆ ಹುಟ್ಟಿಸಿತು ಎಂಬ ಆಕ್ಷೇಪಕ್ಕೆ ಅವಕಾಶ ಮಾಡುವುದಿಲ್ಲ. ಮೃದುತ್ವಂ ಕಠಿಣತ್ವಂ ಶೈತ್ಯಂ ಉಷ್ಣತಮೇವ ಚ ಏತತ್ ಸ್ಪರ್ಶತ್ವಂ ತನ್ಮಾತ್ರತ್ವಂ ನಭಸ್ತತಃ. ಮೃದುತ್ವ ಕಠಿಣವಾಗಿರುವಿಕೆ, ಶೈತ್ಯ ಮತ್ತು ಬಿಸಿಯಾಗಿರುವಿಕೆ ಇದು ಸ್ಪರ್ಶದ ಲಕ್ಷಣಗಳು. ಇದು ಗಾಳಿಯ ತನ್ಮಾತ್ರೆಯಾಗಿರುವಂಥ ಸ್ಪರ್ಶ ಎನಿಸುವುದು. ಇದು ಗಾಳಿಯ ಸ್ವಭಾವ ಲಕ್ಷಣಗಳು. ಚಾಲನಂ ವ್ಯೂಹನಂ ಪ್ರಾಪ್ತಿ ನೇತೃತ್ವಂ ದ್ರವ್ಯ ಶಬ್ದಯೋ ಸರ್ವೇಂದ್ರಿಯಾಣಮಾತ್ಮತ್ವಂ ವಾಯೋ ಕರ್ಮಾಭಿಲಕ್ಷಣಂ. ಆಡಿಸುವುದು, ಕೈ ಕಾಲಲ್ಲಾಡಿಸುವುದು, ಬೇರೆ ಇರುವುದನ್ನು ಒಟ್ಟುಗೂಡಿಸುವುದು, ಎಲ್ಲ ವಸ್ತುಗಳಲ್ಲೂ ವ್ಯಾಪಿಸಿರುವುದು, ಎಲೆ ಮೊದಲಾದ ದ್ರವ್ಯಗಳ ವರ್ಣಾತ್ಮಕ ಧ್ವನ್ಯಾತ್ಮಕ ಶಬ್ದಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಒಯ್ಯೋದು, ಎಲ್ಲ ಇಂದ್ರಿಯಗಳಿಗೂ ಸ್ವಾಮಿಯಾಗಿರುವುದು ಇದು ವಾಯುವಿನ ಸ್ವರೂಪ ಲಕ್ಷಣ. ಈ ಶ್ಲೋಕಕ್ಕೆ ವ್ಯೂಹ ಅಂದರೆ ಮತ್ತಿತರ ಶಬ್ದಗಳಿಗೆ ಪ್ರಮಾಣಭೂತವಾದ್ದಲ್ಲ. ಆಚಾರ್ಯರು ಇದಕ್ಕೆ ತಿಳಿಸುತ್ತಾರೆ. ಪ್ರಾಪ್ನೋತಿ ವಾಯು ಸರ್ವಂ ತು ಸ್ವತೇವ ಹರಿಸ್ತುತ ಅಥ ಪ್ರಾಪ್ತಿ ಇತಿ ಪ್ರಾಹು ವಾಯುಂ ಭೂತಪತಿಂ ಪ್ರಭುಂ ಪ್ರಧಾನವಾಯು ಅನ್ಯೇಷಂ ನಿತ್ಯಾವಿಷ್ಟೇತ ತತಃ ತದ್ಗುಣಾತ್ ತೇಷು ಚೋಚ್ಯಂತೆ ನೀಚತಾನಸ್ಯ ತತ್ಕೃತ ಇತಿ ಬ್ರಹ್ಮವೈವರ್ತೆ ಸ್ವರೂಪಮಪಿ ಕರ್ಮೇತಿ ವಿಷಯತ್ವ ಉದೀರ್ಯತೆ ಇತಿ ಶಬ್ದನಿರ್ಣಯೇ. ಪ್ರವಾಹ ವಾಯು ಅಂದರೆ ಸರ್ವವನ್ನು ತನ್ನ ಯೋಗ್ಯತೆಯ ಬಲದಿಂದ ಶ್ರೀಹರಿ ಅನುಗ್ರಹದಿಂದ ಪಡೆದಿರುತ್ತಾನೆ. ಆದ್ದರಿಂದ ಅವನನ್ನು ಪ್ರಾಪ್ತಿ ಎಂದು ಕರೆಯುತ್ತಾರೆ. ಜ್ಞಾನ ಆನಂದ ಬಲ ಸರ್ವಗುಣ ಪ್ರಾಪ್ತಿ ಅವನ ಲಕ್ಷಣ. ವಸ್ತುತಃ ಇದು ಪ್ರಧಾನವಾಯುವಿನ ಲಕ್ಷಣ. ಸರ್ವೇಂದ್ರಿಯ ಸ್ವಾಮಿತ್ವ ಅವನದೇ ಲಕ್ಷಣ. ಹೀಗಿದ್ದರೂ ಪ್ರಧಾನವಾಯು ಬೇರೆ ದೇವತೆಯಿಂದ ಆವಿಷ್ಟನಾಗಿರುವುದರಲ್ಲಿ ಅವರಲ್ಲಿ ಇವನ ಮಹಿಮೆಗಳು ವ್ಯಕ್ತವಾಗುತ್ತದೆ ಎಂದರ್ಥ. ಅವನ ಆವೇಶದಿಂದ ಇತರ ದೇವತೆಗಳ ಮಹಿಮೆಯೇ ಹೊರತು ಅವನಿಗೆ ಅದರಿಂದ ಅಲ್ಪ ನೀಚತ್ವ ಬರುವುದಿಲ್ಲ ಎಂದು ಬ್ರಹ್ಮವೈವರ್ತ ಪುರಾಣದಲ್ಲಿ ಕರ್ಮ ಎಂದರೆ ವಿಷಯ, ಸ್ವರೂಪ ವಿಷಯ ಆಗಿರೋದ್ರಿಂದ ಕರ್ಮಾಭಿಲಕ್ಷಣಂ ಎಂದರೆ ಸ್ವರೂಪ ಲಕ್ಷಣ ಎಂದು ಶಬ್ದ ನೀಡಿದಲ್ಲಿ ತಿಳಿಸಿದ್ದಾರೆ.
ವಾಯೋಶ್ಚ ಸ್ಪರ್ಶಃ ತನ್ಮಾತ್ರಾತ್ ರೂಪಂ ದೈವೇತಿ ಅಭೂತ್ ಸಮುಚಿತಂ ತೇಜೋ ಚಕ್ಷು ಸ್ವರೂಪೋ ಉಪಲಂಬನಂ. ಶ್ರೀಹರಿ ಪ್ರೇರಿತವಾದ ಸ್ಪರ್ಶವೇ ತನ್ಮಾತ್ರೆಯಾಗಿ ಉಳ್ಳ ವಾಯುವಿನಿಂದ ರೂಪ ತನ್ಮಾತ್ರೆ ಹುಟ್ಟಿತು, ಅದರಿಂದ ತೇಜಸ್ಸತ್ತು ಹುಟ್ಟಿತು. ರೂಪಜ್ಞಾನವುಂಟು ಮಾಡುವ ಚಕ್ಷು ಇಂದ್ರಿಯವು ಹುಟ್ಟಿತು. ದ್ರವ್ಯಾಕೃತಿತ್ವಂ ಗುಣತಃ ವ್ಯಕ್ತಿ ಸಂಸತ್ವಮೇವ ಚ ತೇಜಸ್ತ್ವಂ ತೇಜಸ್ಸಾದ್ವಿ ರೂಪಮಾತ್ರಸ್ಯ ವೃತ್ತಿಯಃ. ಪದಾರ್ಥ ಇರುವವರೆಗೂ ಇರುವಿಕೆ, ಪ್ರಕಾಶದಿಂದ ಇರುವುದು, ವ್ಯಕ್ತವಾಗಿ ಇರುವಿಕೆ, ಪ್ರಖರವಾಗಿರುವಿಕೆ ತೇಜಸ್ತ್ವಂ ರೂಪ ತನ್ಮಾತ್ರೆಯ ಸ್ವಾಭಾವಿಕ ಲಕ್ಷಣ. ವ್ಯಕ್ತಿ ಸಂಸ್ಥಾಪ್ಯ ವ್ಯಕ್ತತ್ವೇನ ಸ್ಥಿತಿಃ ಗುಣತಃ ಪ್ರಕಾಶತ್ವಂ ಅಲೋಕೋ ಗುಣ ಇತ್ಯೇವ ಪ್ರಕಾಶಶ್ಚೇತ್ ಕಚ್ಯತೆ ಇದು ಅಭಿಧಾನಂ. ತೇಜಸ್ತ್ವಮತ ಚೋಗ್ರತ್ವಂ ಕ್ರೌರ್ಯಂ ಇತ್ಯಪಚೋಚ್ಯತೆ ಇದು ಅಭಿಧಾನಂ. ಇನ್ನೊಂದು ಬೆಳಕಿನ ಅಪೇಕ್ಷೆ ಇಲ್ಲದೆ ತಾನೇ ವ್ಯಕ್ತವಾಗಿ ಕಣ್ಣಿಗೆ ಗೋಚರಿಸಿ ವ್ಯಕ್ತಿ ಸಂಸ್ಥಾಪ್ಯ ಎನ್ನುತ್ತಾರೆ. ಗುಣತಃ ಅಂದರೆ ಪ್ರಭಾರೂಪದಿಂದಿರುವುದು, ಅಲೋಕ ಗುಣ, ಪ್ರಕಾಶ ಇವು ಸಮಾನಾರ್ಥಕ ಪದಗಳೆಂದು, ತೇಜಸ್ವ, ಉಗ್ರತ್ವ, ಕ್ರೌರ್ಯ ಇವು ಸಮಾನಾರ್ಥಕ ಪದಗಳಿಂದ ಅಭಿಧಾನ ತಿಳಿಸಿದೆ. ಆದ್ದರಿಂದ ತೇಜಸ್ತತ್ವ ಅಂದರೆ ಉಗ್ರವಾಗಿ ಪ್ರಖರವಾಗಿ ಬೆಳಗುವುದು ತೇಜಸ್ಸಿನ ರೂಪದ ಲಕ್ಷಣ. ಜ್ಯೋತನಂ ಪಚನಂ ಪಾನಂ ಅದನಂ ಹೇಮಮರ್ದನಂ ತೇಜಸಃ ವ್ಯತ್ಯಯತ್ ಶ್ವೇತಃ ಶೋಷಣಂ ಕ್ಷುತ್ವೋದ್ಭವಃ. ಪ್ರಕಾಶಪಡಿಸುವುದು ಜ್ಯೋತನ, ಬೇಯಿಸುವುದು ಪಚನ, ರಸವನ್ನು ಕುಡಿಯುವುದು ಭಕ್ಷಿಸುವುದು ಅದನ, ಶೈತ್ಯವನ್ನು ಹೋಗಲಾಡಿಸುವುದು ಒಣಗಿಸುವುದು ಶೋಷಣ, ಹಸಿವೆ ನೀರಾಡಿಕೆಗಳನ್ನು ಜೀವನದ ಹುಟ್ಟಿಸುವುದು ಕ್ಷುತ್ರೋದ್ಭವ. ಇದು ಬೆಂಕಿಯ ತೇಜ ಸ್ವಭಾವ ಲಕ್ಷಣ. ರೂಪ ಮಾತ್ರಾತ್ ವಿಕುರ್ವಾಣಾತ್ ತೇಜಸಾದೈವ ಚೋಚಿತಂ ರಸಮಾತ್ರಮಭೂತ್ ತಸ್ಮಾತ್ ಅಂಬೋಜಿವ್ಯ ರಸಗ್ರಹ. ನೀರಿನ ಸೃಷ್ಟಿ, ನೀರಿನ ಲಕ್ಷಣವನ್ನು ಹೇಳುತ್ತಾರೆ. ಶ್ರೀಹರಿ ಪ್ರೇರಿತನಾಗಿ ವಿಕಾರ ಹೊಂದಿದ ರೂಪ ತನ್ಮಾತ್ರೆಯಿಂದ ತೇಜಸ್ಸಿನಿಂದ ರಸ ತನ್ಮಾತ್ರೆ, ಆದ್ದರಿಂದ ನೀರು ಅಂಬಃ ರಸಜ್ಞಾನವನ್ನು ಉಂಟು ಮಾಡುವ ನಾಲಿಗೆ ಇಂದ್ರಿಯವು ಸೃಷ್ಟಿಯಾಯಿತು ಎಂದರ್ಥ. ಕಷಾಯೋ ಮಧುರಸ್ತಿಕ್ತಂ ಕಟಿಮ್ನ ಇತಿ ನೈಕದಾ ಭೌತಿಕಾನು ವಿಕಾರೇಣ ರಸ ಏಕೋ ವಿಭಜ್ಯತೆ. ಭೂತಕಾರಿಗಳಾದ ಪದಾರ್ಥಗಳ ವಿಕಾರದಿಂದ ಒಂದೇ ರಸವು ಒಗರು, ಕಹಿ, ಸಿಹಿ, ಖಾರ, ತಿಕ್ತ ಅಂದರೆ ಕಹಿ, ಕಟು ಅಂದರೆ ಹುಳಿ, ಆಮ್ಲ, ಲವಣ ಅಂತ ಅನೇಕ ರೀತಿಯಾಗಿ ಭಿನ್ನವಾಗಿರುವುದು. ನೀರಿನ ಲಕ್ಷಣ ಏನು ಅಂದರೆ ಕ್ಲೇದನಂ ಪಿಂಡನಂ ತೃಪ್ತಿ ಪ್ರಾಣಾನ ಅಪ್ಯಾಯನಂದನಂ ತಾಪಾಪಾನೋದವು ಯಸ್ವಂ ಅಂಬಸೋ ವೃತ್ತಿಯಸ್ತಿಮ. ಒದ್ದೆ ಮಾಡುವುದು, ಮುದ್ದೆ ಮಾಡುವುದು, ಸಾಕು ಎಂಬ ಭಾವನೆ ಹುಟ್ಟಿಸುವುದು, ಚೇಷ್ಟೆಗೆ ಕಾರಣವಾಗುವುದು, ಸಂತೋಷವನ್ನುಂಟು ಮಾಡುವುದು, ಅಪ್ಯಾಯನಂ ಹನಿಯಾಗುವುದು, ಉಂದನಂ ಸಂತಾಪವನ್ನು ಹೋಗಲಾಡಿಸುವುದು, ಮಿಕ್ಕ ಭೂತಗಳ ಹೆಚ್ಚಾಗಿ ಕಾರ್ಯಗಳಲ್ಲಿರುವುದು ಭೂಯಸ್ವಂ ಇದು ನೀರಿನ ಸ್ವಾಭಾವಿಕ ಲಕ್ಷಣ. ಉಂದನಂ ಬಿಂದುಭಾವ ಸ್ಯಾತ್ ಚಂದನಂ ಶ್ರವಣಂ ಸ್ಮೃತಂ ಇತ್ಯಭಿಧಾನಂ ಪೃಥುವ್ಯಗ್ರಪೇಕ್ಷ ಭೂಯಸ್ತ್ವಂ ದೇಹೇ. ಉಂದನ ಅಂದರೆ ಬಿಂದುವಾಗಿರುವುದು, ಸ್ಪಂದನ ಅಂದರೆ ಹರಿಯುವುದು ಎಂದು ಅಭಿಧಾನ ಗ್ರಂಥದಲ್ಲಿ ಉಕ್ತವಾಗಿದೆ. ಶರೀರದಲ್ಲಿ ಪೃಥ್ವಿ ತೇಜಸ್ಸಿಂದ ಜಲ ಅಧಿಕವಾಗಿರುವುದೇ ಭೂಯಸ್ವ. ಆದ್ದರಿಂದ ನೀರಿನ ಮಹತ್ವ ನಮ್ಮ ದೇಹದಲ್ಲಿ ತಿಳಿಯಬೇಕು. ರಸ ಮಾತ್ರ ವಿಕುರ್ವಾಣಂ ಅಂಬುಸೋ ದೈವ ಚೋದಿತಂ ಗ್ರಂಥ ಮಾತ್ರ ಭೂತ್ ತಸ್ಮಾತ್ ಪೃಥ್ವಿಗ್ರಾಣ ತದ್ಗಂಧಃ. ಶ್ರೀಹರಿ ಪ್ರೇರಿತವಾದ ವಿಕಾರವನ್ನು ಹೊಂದಿದ ರಸವೇ ತನ್ಮಾತ್ರೆಯಾಗಿ ಉಳ್ಳ ನೀರಿನಿಂದ ಗಂಧ ತನ್ಮಾತ್ರೆಯಾಯಿತು. ಆ ಗಂಧದಿಂದ ಭೂಮಿ ಸೃಷ್ಟವಾಯಿತು. ಗಂಧವನ್ನು ತಿಳಿಸಿಕೊಡುವ ಜ್ಞಾನೇಂದ್ರಿಯ ಆಯಿತು. ಕರಂಬಭೂತ ಸೌರಭ್ಯಂ ಶಾಂತೋ ಗ್ರಾಮ್ಯಾದಿಭಿ ಪೃಥಕ್ ದ್ರವ್ಯಾವಯವ ಶೇಷಾದ್ಯಾತ್ ಗಂಧೋಯೋಗ ವಿಭಿದ್ಯತೆ. ಒಂದೇ ಗಂಧ, ಏಕಗಂಧ ದ್ರವ್ಯಗಳ ಮತ್ತು ಅಂಶಗಳ ವಿಶೇಷ ರೂಪವಾದ ವ್ಯತ್ಯಾಸದಿಂದ ಸುಟ್ಟ ವಾಸನೆ, ಕೊಳತ ವಾಸನೆ ಕರಂಬ, ಸುವಾಸನೆ ಸೌರಭ್ಯ, ಮಿಶ್ರ ವಾಸನೆ ಶಾಂತ, ಬಜೆ ಮೊದಲಾದ ಘಾಟುಗಳ ವಾಸನೆ ಉಗ್ರ, ಹುಳಿ ವಾಸನೆ ಒಗರು ವಾಸನೆ ಮೊದಲಾದ ಅದಿಬಿಹಿ ಅನೇಕ ಬಗೆಯಾಗಿರುತ್ತೆ. ಒಂದೇ ವಾಸನೆ ಅನೇಕ ಬಗೆಯಾಗಿರೋದಕ್ಕೆ ದ್ರವ್ಯ ಅವಯವಗಳ ವೈಷಮ್ಯವೇ ಕಾರಣದ ಅಭಿಪ್ರಾಯ. ಭಾವನಂ ಬ್ರಹ್ಮಣಸ್ಥಾನಂ ಧಾರಣಂ ಸದ್ವಿಶೇಷಣಂ ಸರ್ವಸತ್ವಗುಣೋದ್ಭೇದ ಪೃಥ್ವಿ ವೃತ್ತಿಲಕ್ಷಣಂ. ಪದಾರ್ಥಗಳ ಉತ್ಪತ್ತಿಗೆ ಕಾರಣವಾಗಿರುವುದು ಭಾವನಂ. ಶ್ರೀಹರಿಯ ಸನ್ನಿಧಾನವಿರೋದ್ರಿಂದ ಪಾರ್ಥಿವ ಶರೀರಗಳಲ್ಲಿ ಅವುಗಳಲ್ಲೇ ಶ್ರೀಹರಿಯನ್ನು ಕಾಣಬೇಕಾಗಿ
ಭೂಮಿಯು ಬ್ರಹ್ಮಸ್ಥಾನವೆನಿಸುವುದು. ಮೂರ್ತ ದ್ರವ್ಯವನ್ನು ಧರಿಸಿರುವುದು. ವಾಯು, ಬೆಂಕಿ, ನೀರುಗಳಿಂದ ಹೆಚ್ಚು ವ್ಯಕ್ತವಾಗಿರುವುದು. ಸದ್ವಿಶೇಷಣ ಎಲ್ಲ ಪ್ರಾಣಿ ಶರೀರದಲ್ಲಿ ಗುಣವನ್ನು ವ್ಯಕ್ತಪಡಿಸುವುದು. ಇವು ಭೂಮಿಯ ಸ್ವಾಭಾವಿಕ ಲಕ್ಷಣ. ನಮಗೆ ಬೇಕಾಗಿರುವುದು ಭೂಮಿಯ ಲಕ್ಷಣ ಬ್ರಹ್ಮಸ್ಥಾನ ಎಂದೆನಿಸಿದೆ. ಇದನ್ನು ಶ್ರೀಮದಾನಂದ ತೀರ್ಥರು ಬರೆಸುತ್ತಾ ಇದ್ದಾರೆ. ಭಾವನಂ ಉತ್ಪಾದಕತ್ವಂ ಬ್ರಹ್ಮಸ್ಥಾನಂತು ಪೃಥ್ವಿ ಶರೀರೆ ಬ್ರಹ್ಮದರ್ಶನಾತ್ ಸದ್ವಿಶೇಷಣಂ ವಿಶೇಷೇಣ ವ್ಯಕ್ತತ್ವಾತ್ ಅಸದ್ ಅವ್ಯಕ್ತನಾಮ ಸ್ಯಾತ್ ವ್ಯಕ್ತಂ ಸದಿತಿ ಚೋಚ್ಯತೆ. ಇದು ಬ್ರಾಹ್ಮೇ ಸರ್ವಸತ್ವ ಗುಣೋದ್ಭೇದಃ ಶರೀರೇ ಹಿ ಸರ್ವಪ್ರಾಣೀನಾಂ ಗುಣಾವ್ಯಂಜಂತೆ ಸಂಸಾರಾವಸ್ಥೆಯಂ ಶರೀರಂ ಪಾರ್ಥಿವಂ ಜ್ಞೇಯಂ ಇಂದ್ರಿಯಾಣಾದೌ ರಾಣಿತು ತೇಜಸಃ ಕೋಷ್ಟಕೋ ವನ್ನಿ ಚಿತ್ರಂ ಆಕಾಶ ಸಂಭವಂ ಪ್ರಾಣವಾಯುಮಯ ಸರ್ವೇ ಪ್ರತ್ಯೇಕಂ ಪಂಚದಾ ಪುನಃ ಇತಿ ಕಾಪಿಲೆಯೇ. ಸಸ್ಯಗಳು ಮುಂತಾದವುಗಳು ಉತ್ಪತ್ತಿಗೆ ಕಾರಣವಾಗುವುದಕ್ಕೆ ಭಾವನವೆಂದು ಹೆಸರು. ಬ್ರಹ್ಮನ ಸ್ಥಾನ ಪೃಥ್ವಿ ಕಾರಣ. ಮೊದಲು ಬ್ರಹ್ಮ ದರ್ಶನವಾಗುವುದು ಶರೀರದಲ್ಲಿ ಎಂದು ಕಾಪಿಲೆಯ ಗ್ರಂಥ ತಿಳಿಸುತ್ತದೆ. ವಿಶೇಷವಾಗಿ ವ್ಯಕ್ತವಾಗುವುದಕ್ಕೆ ತದ್ವಿಶೇಷಣವೆನ್ನುತ್ತಾರೆ. ಸತ್ ಅಂದರೆ ವ್ಯಕ್ತವಾದದ್ದು, ಇದು ಭಾವಪ್ರಧಾನ. ವಿಶೇಷ ವ್ಯಕ್ತಿತ್ವ, ವಿಶೇಷವಾಗಿ ವ್ಯಕ್ತವಾಗಿರುವುದು. ಜಲದಲ್ಲಿ ಗಂಧ ಕಾಣುವುದಿಲ್ಲ, ತೇಜಸ್ಸಲ್ಲಿ ರಸ ಗಂಧಗಳು ಎರಡೂ ಕಾಣುವುದಿಲ್ಲ. ಪೃಥ್ವಿಯಲ್ಲಿ ರಸ ಗಂಧ ಸೇರಿದಂತೆ 5 ಗುಣಗಳು ಕಾಣುವುದರಿಂದ ವಿಶೇಷವಾಗಿ ವ್ಯಕ್ತವಾಗುವುದು ಪೃಥ್ವಿಯೇ. ಅಸತ್ ಅಂದರೆ ಅವ್ಯಕ್ತವಾಗಿರುವುದು, ಸತ್ ಅಂದರೆ ವ್ಯಕ್ತವಾಗಿರುವುದು ಎಂದು ಬ್ರಹ್ಮಪುರಾಣ ತಿಳಿಸುತ್ತದೆ. ಎಲ್ಲ ಪ್ರಾಣಿಗಳ ಜ್ಞಾನಾದಿ ಗುಣಗಳು ಸಂಸಾರದಲ್ಲಿ ವ್ಯಕ್ತವಾಗುವುದನ್ನು ಸರ್ವಸತ್ವಗುಣೋದ್ಭೇದ ಎನ್ನುತ್ತಾರೆ. ಈ ರೀತಿ ವ್ಯಕ್ತತೆ ಪಾರ್ಥಿವವಾಗಿ ಶರೀರದ ನಡೆ, ನುಡಿ, ಮುಖಭಾವ ಮುಂತಾದವುಗಳಿಂದ ಕಾಣುತ್ತೇವೆ. ಪಾರ್ಥಿವ ಶರೀರ ಪಾಂಚಭೌತಿಕ ಶರೀರದಿಂದ ಈ ಶರೀರ ಕಾರ್ಯಗಳನ್ನು ಪೃಥ್ವಿಯ ಲಕ್ಷಣವೆಂದು ಹೇಳಲಾಗಿತ್ತು. ಶರೀರವು ಪಾರ್ಥಿವವೇ, ಆದರೂ ಪಂಚಭೌತಿಕವಲ್ಲ. ಪಾರ್ಥಿವ ಶರೀರದ ಇಂದ್ರಿಯಗಳು ಜಲೀಯ, ಜಾಠರಾಗ್ನಿ, ತೈಜಸ, ಅನ್ನಾದಿಗಳ ಸಂಚಾರಕ್ಕೆ ಇರುವ ಅವಕಾಶ, ಆಕಾಶ ಪ್ರಾಣಗಳು, ವಾಯುಮಯ. ಈ ಶರೀರಾದಿಗಳು ಪ್ರತಿಯೊಂದು ಪಂಚೀಕರಣದಿಂದ ಪಾಂಚಭೌತಿಕವಾಗಿದ್ದರು. ಶರೀರದಲ್ಲಿ ಪೃಥ್ವಿ ಭಾಗ ಹೆಚ್ಚು, ಇಂದ್ರಿಯಾದಿಗಳಲ್ಲಿ ಮಾತ್ರ ಜಲಾದಿಗಳು ಹೆಚ್ಚು. ಆದ್ದರಿಂದ ಶರೀರವು ಪಾರ್ಥಿವ ಎಂದು ಕರೆಯುತ್ತೆ ಎಂದು ಕಾಪಿಲೆಯದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ್ದು ಶರೀರ, ಇದು ವ್ಯಕ್ತವಾಗಿ ತೋರಿಸತಕ್ಕಂಥದ್ದು ನಮ್ಮ ಶರೀರ. ಈ ಶರೀರ ಏನಪ್ಪ ಅಂದರೆ ಬ್ರಹ್ಮಸ್ಥಾನ. ಭಗವಂತ ನಮ್ಮಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ಇದನ್ನು ಪುರುಷ ಇರತಕ್ಕಂಥ ಜಾಗ, ಪುರುಷೋತ್ತಮನ ಸ್ಥಾನ. ಇದನ್ನು ಪುರಾಣ ಪುರುಷೋತ್ತಮದಿಂದ ಶ್ರೀಮದಾನಂದ ತೀರ್ಥರು ನಮ್ಮ ಶರೀರದಲ್ಲೇ ಭಗವಂತನನ್ನು ಕಾಣಿರಿ, ಅವನು ಪುರುಷೋತ್ತಮ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುವುದಕ್ಕೋಸ್ಕರವಾಗಿ ಅವ್ಯಕ್ತವಾದ 24 ತತ್ವಗಳನ್ನು ವಿಶೇಷವಾಗಿ ತಿಳಿಸಿದ್ದಾರೆ. ಭಗವಂತ ನಮ್ಮಲ್ಲಿ ಅವ್ಯಕ್ತನಾಗಿದ್ದಾನೆ, ವ್ಯಕ್ತವಾಗಿ ನಮಗೆ ಶರೀರವಿದೆ ಎಂಬುದೇ ಈ ಬ್ರಹ್ಮಪುರಾಣದ ವಾಕ್ಯ. ಅಸದ್ ಅವ್ಯಕ್ತನಾಮ ಸ್ಯಾದ್ ವ್ಯಕ್ತಂ ಸದಿತಿ ಚೋಚ್ಯತೆ. ನಮ್ಮಲ್ಲಿ ಭಗವಂತ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ಅವ್ಯಕ್ತನಾಗಿದ್ದಾನೆ, ಆದರೆ ಅವನು ಸತ್ ಇದ್ದೇ ಇದ್ದಾನೆ. ಆದರೆ ಅವ್ಯಕ್ತವು ಅಸತ್ ಹೇಗಾಗತ್ತೆ ಅಂದರೆ ಅಸತ್ ಅಂತ ಹೇಳಬಾರದು. ಅವ್ಯಕ್ತವಾಗಿರೋದಕ್ಕೆ ಅಸತ್ ಅಂತ ಹೆಸರು. ಸತ್ ಅಂದರೆ ವ್ಯಕ್ತ. ಶರೀರ ಕಾಣಿಸ್ತಾ ಇದೆ, ಇದರಲ್ಲಿರ್ತಕ್ಕಂಥ ತೇಜಸ್ಸು ನಮಗೆ ಕಾಣಿಸೋದಿಲ್ಲ, ಆದರೂ ಇದೆ ಅಂದ ಅನುಭವ ಇದೆ. ವಾಯು ಕಾಣಿಸೋದಿಲ್ಲ, ಇದು ಸ್ಪರ್ಶದಿಂದ ಅನುಭವ ಇದೆ. ಶಬ್ದ ಕಾಣಿಸುವುದಿಲ್ಲ, ಕಿವಿಯಿಂದ ಕೇಳಿಸ್ತಾ ಇದೆ. ಆದ್ದರಿಂದ ನಮಗೆ ಕಾಣದಿದ್ದ ಭಗವಂತ ಪುರುಷೋತ್ತಮ ನಮ್ಮ ಹೃದಯದಲ್ಲಿ ಇದ್ದಾನೆ ಎಂಬ ವಿಶೇಷ ಜ್ಞಾನವನ್ನು ಅರಿಹಿದ ಶ್ರೀ ಪುರಂದಾಸರು ಪುರಾಣ ಪುರುಷೋತ್ತಮ ಅದು ತಿಳಿಸಿದಿಂದ ಇಡೀ ಬ್ರಹ್ಮಾಂಡದ ರಚನೆ ಹೇಗಾಯಿತು, ಅದರ ಅಭಿಮಾನಿಗಳು ಯಾರು, ಅದರ ತನ್ಮಾತ್ರೆಗಳು ಯಾವುದು, ಅದು ನಮ್ಮ ಶರೀರದಲ್ಲಿ ನಿತ್ಯ ಅಭಿಮಾನಿ ದೇವತೆಗಳಾಗಿ ಇಂದ್ರಿಯಾಭಿಮಾನಿಗಳಾಗಿ ಇರುತ್ತಾರೆ ಎಂಬ ವಿಶೇಷ ಆಕಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಇಂಥ ವಿಶೇಷ ಜ್ಞಾನವನ್ನು ಒದಗಿಸಿದ ಪುರಂದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯೋ ನಮಸ್ಕರಿಸಿ
ಈ ವಿಶೇಷ ಜ್ಞಾನ ಉಂಟಾದು ಈ ಶರೀರ ಉತ್ಪನ್ನವಾದದ್ದ ನಮ್ಮ ತಂದೆಯ ತಾಯಿಗಳದಿಂದ, ಅವರ ಅನುಗ್ರಹದಿಂದ, ಅವರಿಗೆ ಗುರು ಹಿರಿಯರ ಅನುಗ್ರಹದಿಂದ, ಇವರೆಲ್ಲರಿಗೂ ತತ್ವಾಭಿಮಾನಿ ದೇವತೆಗಳ ಮೇಲೆ ತಿಳಿಸಿದಂತೆ ಪಂಚಭೂತ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಹಂಕಾರ ತತ್ವ, ತೇಜಸ್ ತತ್ವ ಮತ್ತು ಮಹತ್ತತ್ವ, ಪ್ರಕೃತಿ ಮತ್ತು ಭಗವಂತ ನಿಯಾಮಕ, ಉಳಿದೆಲ್ಲರೂ ಸಹ ಅಭಿಮಾನಿ ದೇವತೆಗಳಾಗಿದ್ದಾರೆ. ಆ ದೇವರೆಲ್ಲರ ಸ್ಮರಣೆ ನಾವು ಮಾಡಲೇಬೇಕು. ಇಲ್ಲಿ ಮುಖ್ಯವಾಗಿ ಮಹತ್ತತ್ವ ಅಂದರೆ ಭಾರತೀಯ ಪದ ಮುಖ್ಯ ಪ್ರಾಣ ವಾಯುದೇವರು, ಇವರ ಅಧಿಷ್ಠಾನದಲ್ಲಿ ಇದೆಲ್ಲವೂ ಬಂತು. ಪ್ರಕೃತಿಯಿಂದ ಮಹತ್ತತ್ವ ಹೇಗೆ ಬಂತೋ ಅದನ್ನೇ ನಾವು ತಿಳಿಯುವ ಕ್ರಮವಾಗಿದೆ. ಅದನ್ನು ಮುಖ್ಯ ಪ್ರಾಣನ ಅಧಿಷ್ಠಾನದಲ್ಲಿ ನಾವು ಭಗವಂತನಿಗೆ ಸಮರ್ಪಿಸಬೇಕು. ಆದ್ದರಿಂದ ಮುಖ್ಯ ಪ್ರಾಣದೇವರು ಮುಖ್ಯ ಗುರು, ಮೂಲ ಗುರು ಎನಿಸಿದ್ದಾರೆ. ಇಂತಹ ಅಮೂಲ್ಯ ಜ್ಞಾನವನ್ನು ಒದಗಿಸಿದ ಪುರಂದಾಸರಿಗೆ ಮತ್ತು ಇವರಲ್ಲಿ ನಿಂತಿರುವ ಸ್ವತಂತ್ರನಾದ ಲಕ್ಷ್ಮೀನಾರಾಯಣ, ಅವನೇ ನಮ್ಮ ಪುರುಷೋತ್ತಮ, ಅವನೇ ನಮ್ಮ ಬಿಂಬ. ಆ ಬಿಂಬನನ್ನು ತೋರಿಸಿಕೊಡೋಕ್ಕೋಸ್ಕರವಾಗಿ ಈ ಶರೀರ ಉತ್ಪನ್ನವಾಗಿದೆ. ಈ ಶರೀರವೇ ಬ್ರಹ್ಮಸ್ಥಾನ ಎಂದು ತಿಳಿಯುವುದೇ ಮುಖ್ಯ ಪ್ರಮೇಯ ಮತ್ತು ಅಭಿಪ್ರಾಯವಾಗಿದೆ. ಇಂತಹ ವಿಶೇಷ ಜ್ಞಾನ ಒದಗಿಸಿದ ಪುರಂದಾಸರಿಗೆ ಮತ್ತು ಸಕಲ ದೇವತೆಗಳಿಗೆ ಮತ್ತು ಭಗವಂತನಿಗೆ ಭೂಯಿಷ್ಠಾಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ರಮಿಸೋಣ. ಪಂಚಭೂತ ಲಕ್ಷಣಗಳು ಪ್ರತಿದಿನವೂ ನಾವು ಈ ಲಕ್ಷಣವನ್ನು ತಿಳಿಯುತ್ತಲೇ ಇರಬೇಕು. ನಾವು ಈ ಹೆಚ್ಚು ತಿಳಿದಷ್ಟು ನಮ್ಮ ಸ್ವಾತಂತ್ರ್ಯತೆ ಚೆನ್ನಾಗಿ ಗೊತ್ತಾದ್ದರಿಂದ ನಮ್ಮಲ್ಲಿ ಶಕ್ತಿ, ವೀರ್ಯ, ತೇಜಸ್ಸು, ಬಲ, ಜ್ಞಾನ ಎಲ್ಲವೂ ವೃದ್ಧಿಸುವುದು. ಎಲ್ಲಿ ತನಕ ನಾವು ಈ ಅಸ್ವಾತಂತ್ರ್ಯತೆಯನ್ನು ಕಡಿಮೆ ಪ್ರಮಾಣ ತಿಳಿಯುತ್ತೇವೋ ಆಗ ನಮಗೆ ರೋಗ, ರುಜಿನ, ಭಯ, ಮೃತ್ಯು, ಅಜ್ಞಾನ ಇದು ಆವರಿಸಿಕೊಳ್ಳುತ್ತದೆ. ಲಕ್ಷ್ಮೀದೇವಿ ಅನಂತ ಪಟ್ಟು ಅಸ್ವಾತಂತ್ರ್ಯ ತಿಳಿದುಕೊಂಡಿರೋದ್ರಿಂದ ಅವಳಿಗೆ ಯಾವ ಭಯವೂ ಇಲ್ಲ. ಮುಖ್ಯ ಪ್ರಾಣದೇವರು ಬಹಳವಾಗಿ ತಿಳಿದಿರೋದ್ರಿಂದ ಅವರಿಗೆ ಕೇವಲ ಆ ಶರೀರ ದಗ್ಧಪಟಾಯಮಾನವಾಗಿದೆ. ಅಹಂಕಾರಾಭಿಮಾನಿ ದೇವತೆಯಾದ ರುದ್ರದೇವರು ಅವರು ವಿಶೇಷಾಕಾರವಾಗಿ ತಿಳಿದಿದ್ದರಿಂದ ಕೇವಲ ಅವರು ಮನಸ್ಸಿನ ರೂಪದಲ್ಲಿ ಇದ್ದೆ ಹೀಗೆ ನಾವು ಚಿಂತಿಸಬೇಕು. ಅವರೆಲ್ಲರ ಅನುಗ್ರಹದಿಂದ ನಮ್ಮಲ್ಲೂ ಸಹ ಅಭಿಮಾನ ತ್ಯಾಗದಿಂದ ಭಗವಂತನೇ ಸ್ವತಂತ್ರ ಎಂಬ ನಿಶ್ಚಯ ಜ್ಞಾನ ಒದಗಿಸುವುದಕ್ಕೆ ಈ 24 ತತ್ವಗಳು, ಭಗವಂತ 25ನೇ ತತ್ವ ಎಂಬ ತಿಳಿಯುವುದೇ ಮುಖ್ಯ ಪ್ರಮೇಯವಾಗಿದೆ ಅಂತ ತಿಳಿಸಿಕೊಟ್ಟಿದ್ದು ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ. ಆದ್ದರಿಂದ ಇವರೆಲ್ಲರಿಗೂ ನಾವು ನಮಸ್ಕರಿಸುತ್ತಾ ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಅರ್ಪಣಿಸು. ಹರಿ ಓಂ, ಹರಿ ಓಂ, ಹರಿ ಓಂ.